ವಿಜಯ ಕರ್ನಾಟಕ ಪತ್ರಿಕೆ ಯಾವಾಗಲೂ ಕೂಡ ಹೊಸತನಕ್ಕೆ ತೆರೆದುಕೊಂಡಿರ್ತಾರೆ. ಹಿಂದಿನ ವರ್ಷ ಕೂಡ ನಾನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅದೊಂದು ವಿಶೇಷವಾದ ಕಾರ್ಯಕ್ರಮ. ಅದೇ ರೀತಿ ಇದು ಕೂಡ ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮ. ಇದುವರೆಗೂ ಅವರು ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ ಹೇಗೆ ಸಿದ್ಧಪಡಿಸುವುದು ಎನ್ನುವುದರ ಬಗೆಗೆ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಇದು ಸಂತೋಷದ ವಿಷಯ, ಆಗಲೇಬೇಕಾಗಿರುವಂಥ ವಿಷಯ. ಇದು ಡಿಸೆಂಬರ್-ಜನವರಿಯಲ್ಲಿ ನಡೆಸ್ತಾರೆ. ಕಾರಣ ಪರೀಕ್ಷೆ ಹತ್ತಿರ ಬಂದಿದ್ದಾವೆ, ಅದಕ್ಕೆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವ ವಿಧಾನ ಇದು ಆಗಬೇಕಾಗಿದೆ. ಇದಕ್ಕೆ ನನ್ನದೊಂದು ಸಲಹೆ, ಮುಂದಿನ ದಿನಗಳಲ್ಲಿ ಜೂನ್ನಲ್ಲಿ ಒಂದು ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಬೇಕು. ಆ ಕಾರ್ಯಕ್ರಮದ ರೂಪರೇಷೆ ಹೇಗಿರಬೇಕು ಅಂದರೆ, ಪ್ರತಿಯೊಂದು ಟಾಪಿಕ್ಕನ್ನು ಕೂಡ ನಾವೇಕೆ ಓದಬೇಕು, ವೈ ಶುಡ್ ವಿ ಸ್ಟಡಿ, ವಾಟ್ ಇಸ್ ದ ಆಬ್ಜೆಕ್ಟಿವ್, ವಾಟ್ ಆರ್ ದ ಯೂಸಸ್, ವಾಟ್ ಆರ್ ದ ಅಪ್ಲಿಕೇಶನ್ಸ್, ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಬೋಧನೆಯನ್ನು ಮಾಡಬೇಕು, ಕಲಿಬೇಕು. ಉದ್ದೇಶವೇ ಇಲ್ಲದೆ ನಾವು ಬರೀ ಪಾಸ್ ಮಾಡ್ತಾ ಹೋಗೋದ್ರಿಂದ ನಮ್ಮ ಬಳಿ ಸರ್ಟಿಫಿಕೇಟ್ ಉಳಿತವಷ್ಟೇ ಹೊರತು ಜ್ಞಾನ ಉಳಿಯಲ್ಲ, ಬಳಕೆ ಉಳಿಯಲ್ಲ. ಜ್ಞಾನ ಮತ್ತು ಬಳಕೆ ಎರಡು ಇದ್ದರೆ ಮಾತ್ರ ಅದಕ್ಕೆ ಬೆಲೆ. ವಿಜ್ಞಾನಿಗಳು ಯಾವುದೋ ಒಂದನ್ನು ಅಧ್ಯಯನ ಮಾಡ್ತಾರೆ, ಒಂದು ಸಂಶೋಧನೆಯನ್ನು ಮಾಡ್ತಾರೆ. ತಂತ್ರಜ್ಞರು ಅದನ್ನು ಬಳಸುವ ಹಾಗೆ ಮಾಡ್ತಾರೆ. ಅಲ್ಲಿಗೆ ಸಂಶೋಧನೆ ಮತ್ತು ಬಳಕೆ ಜೊತೆಯಲ್ಲಿ ಹೋಗಬೇಕು. ಈ ವಿಷಯದಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ರೂಪಿಸುತ್ತೆ ಅಂತ ಭಾವಿಸಿದ್ದೇನೆ. ಇನ್ನು ಮುಂದಿನ ವಿಷಯ, ನಾವು SLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಿದ್ಧಪಡಿಸ್ತಾ ಇದ್ದೀವಿ ಅನ್ನೋದ್ರ ಅರ್ಥ ಏನು ಅಂತ ತಿಳ್ಕೊಂಬಿಡ್ಬೇಕು. ನಾವು ಮೊದಲು ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಆಲಿಸ್ತಾರೆ, ಲಿಸ್ನಿಂಗ್ ಎಬಿಲಿಟಿ. ಇಫ್ ಯು ಲಿಸನ್ ವೆಲ್, ಅರೌಂಡ್ 85% ಆಫ್ ದ ವರ್ಕ್ ಈಸ್ ಓವರ್. Listening plays a very, very important role in learning. If you don't listen attentively, if you are not attentive, all our efforts go in vain. It's a mere waste. Next point is making the notes, pointing the notes. ಈ ಎರಡೂ ಕೆಲಸ ಸರಿಯಾಗಿ ಹೋಗ್ತಿರ್ಬೇಕು. ಸೊ ಹೀಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಬಂದಿರೋದು ಇವತ್ತು ಏನಾದರೂ ಒಂದಿಷ್ಟು ಹೊಸದನ್ನು ಇಷ್ಟಾದರೂ ಕಲ್ತ್ಕೊಂಡು ಹೋಗ್ಬೇಕು ಅಂತ ಹೊರತು ಇದು ಎಕ್ಸ್ಕರ್ಷನ್ ಅಲ್ಲ. ಆಗಲೇ ಹೇಳಿದರು, ಪಿಕ್ನಿಕ್ ಅಲ್ಲ, ಟೈಮ್ ಪಾಸ್ ಅಲ್ಲ, ಒಂದಿನ ವೇಸ್ಟ್ ಅಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ಹೆಚ್ಚು ಜಾಗರೂಕತೆಯಿಂದ ಅಟೆಂಟಿವ್ ಆಗಿ ಪಾಠ ಕೇಳಬೇಕು. ಕಾರಣ ಇಷ್ಟೇ, ನಾನು ಇಲ್ಲಿರಲ್ಲ, ಓಡಾಡ್ತಾ ಇರ್ತೀನಿ ಮೈಕ್ ಇಟ್ಕೊಂಡು. ಆ ಸಂದರ್ಭದಲ್ಲಿ ಯಾರಿಗೆ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಇದು ನನ್ನ ಸ್ವಭಾವ. ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳಲಿಲ್ಲ ಅಂದ್ರೆ ಅರ್ಥ ನಿಮ್ಗೆ ಅರ್ಥವಾಗಿಲ್ಲ ಅಂತ ಅಲ್ಲ, ನೀವು ಕೇಳಿಸ್ಕೊಂಡೇ ಇಲ್ಲ ಅಂತ. ಆದ್ದರಿಂದ ನಾನೀಗ ಕಾರ್ಡ್ಲೆಸ್ ಮೈಕನ್ನು ತೆಗೆದುಕೊಳ್ತೀನಿ, ಪಾಠ ಮಾಡ್ತಾನೆ ಅಡ್ಡಾಡ್ತೀನಿ. ಅದು ಯಾರಿಗೆ ಬೇಕಾದರೂ ಪ್ರಶ್ನೆ ಕೇಳ್ಬೋದು. ಬಿ ಅಟೆಂಟಿವ್. ಮೊದಲೇ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಅಥವಾ ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ. ದಟ್ಸ್ ಆಲ್. ಸೊ ನೀವೀಗ ಪಾಸ್ ಆಗ್ತಾ ಇದ್ದೀವಿ, ನಾವು SLC ಓದ್ತಾ ಇದ್ದೀವಿ ಅಂದರೆ ಅರ್ಥ ಏನು? ವಾಟ್ ಯು ಮೀನ್ ಬೈ ಸ್ಟಡಿಂಗ್ SLC? ವಾಟ್ ಇಸ್ ಆಬ್ಜೆಕ್ಟಿವ್? ವೈ ಶುಡ್ ವಿ ಪಾಸ್? ವೈ ಶುಡ್ ವಿ ಟೀಚ್? ವೈ ಶುಡ್ ವಿ ಲರ್ನ್? ಈ 3 ಪ್ರಶ್ನೆಗೆ ಉತ್ತರ ಹೇಳಬೇಕು. ನಾನು ಯಾಕೆ SLC ಪಾಸ್ ಮಾಡಬೇಕು? SLC ಓದ್ತಾ ಇದ್ದೀನಿ ಅಂದರೆ ಅರ್ಥ ಏನು? SLC ನಾನು ಪಾಠ ಮಾಡ್ತಾ ಇದ್ದೀನಿ ಅಂದರೆ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಹೇಳ್ತೀರಾ? ನಾನು SLCಯನ್ನು ಓದ್ತಾ ಇದ್ದೇನೆ ಅಂದರೆ ಅದರ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್? ನನಗೆ ಅಲ್ಲಿ ಅರ್ಥವಾದರೆ ಮುಂದಕ್ಕೆ ಪಾಠ ಮಾಡೋಕ್ಕೆ ಸಾಧ್ಯ. ಅನ್ಲೆಸ್ ವಿ ನೋ ದ ಮೀನಿಂಗ್ ಆಫ್ ವೈ ಶುಡ್ ವಿ ಸ್ಟಡಿ SLC, ದೇರ್ ಇಸ್ ನೋ ಮೀನಿಂಗ್ ಇನ್ ಟೀಚಿಂಗ್ ಆರ್ ದೇರ್ ಇಸ್ ನೋ ಮೀನಿಂಗ್ ಇನ್ ಪಾಸಿಂಗ್. SLC ಓದ್ತಾ ಇದ್ದೇನೆ ಅಂದರೆ ಅರ್ಥ ನಾನು PUCಗೆ ಸೇರಲು ಸಿದ್ಧವಾಗುತ್ತಿದ್ದೇನೆ. ಐ ಆಮ್ ಪ್ರಿಪೇರಿಂಗ್ ಟು ಜಾಯಿನ್ PUC. ಐ ಆಮ್ ಗೈನಿಂಗ್ ನಾಲೆಡ್ಜ್ ಟು ಎಂಟರ್ PUC. ಅದು ನಮ್ಮ ತಲೆಯಲ್ಲಿ ಯಾವಾಗಲೂ ಕೂತ್ಬಿಡಬೇಕು. ಇಫ್ ಯು ಸೆಕ್ಯೂರ್ 35% ಆಫ್ ಮಾರ್ಕ್ಸ್ ಇನ್ SLC, ಯು ಆರ್ ಎಲಿಜಿಬಲ್ ಟು ಜಾಯಿನ್ PUC ಜಸ್ಟ್ ಫಾರ್ 35%. ನೀವು 35% ತೆಗೆದ್ರಿಂದರೆ ನೀವು ಕಾಲೇಜ್ ಸೇರಲು 35%ಗೆ ಅಷ್ಟೇ ಅರ್ಹರು ಅನ್ನುವಷ್ಟರ ಮಟ್ಟಿಗೆ ಸಿದ್ಧಗೊಳಿಸಲು.
ಟೇಕ್ ಇಟ್ ಫ್ರಮ್ ಮೀ. ಆದ್ದರಿಂದ ನಾವು ಇದರಲ್ಲಿ ಯಾವುದು ಜೂನ್ನಲ್ಲಿ ವೈ ಶುಡ್ ವಿ ಸ್ಟಡಿ ದಿಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈಗ ನಾವು ಪರೀಕ್ಷೆಗೆ ಹೇಗೆ ಬರೀಬೇಕು ಅನ್ನೋದಷ್ಟೇ. ಮೈ ಫಸ್ಟ್ ಕ್ವಶನ್, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಒಂದಿದೆ. ದೇರ್ ಇಸ್ ಒನ್ ಟಾಪಿಕ್ ಕಾಲ್ಡ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಹಿಯರ್ ಇಸ್ ಎ ಟಾಪಿಕ್ ಫಾರ್ 1 mark. ಫರ್ಗೆಟ್ ಇಟ್. ಮಾರ್ಕ್ ಬಗ್ಗೆ ಯೋಚನೆ ಮಾಡಬೇಡಿ. ವೈ ಶುಡ್ ವಿ ಸ್ಟಡಿ ದಿಸ್? Why is it prescribed? What is the use of it? What is the advantage? For everything you should say why. ಸರ್ ನಾನು ಯಾಕೆ ಸರ್ ಓದಬೇಕಿದು, ಏನು ಪ್ರಯೋಜನ ಅಂತ ಕೇಳಬೇಕು ನೀವು. ಪರೀಕ್ಷೆ 1 mark ಬರ್ತದೆ, ಮಾರ್ಕೇ ಬೇಡ ಸರ್ ನನಗೆ, ನನ್ನ ಜೀವನಕ್ಕೆ ಹೇಗೆ ಇದು ಅನುಕೂಲ ಆಗ್ತದೆ? ಫರ್ಗೆಟ್ ದಿ ಎಕ್ಸಾಮ್. ನನ್ನ ಜೀವನಕ್ಕೆ ಇನ್ ಅವರ್ ಡೈಲಿ ಲೈಫ್ ಹೌ ಬೆಸ್ಟ್ ಇಟ್ ಇಸ್ ಯೂಸ್ಫುಲ್. ಲ್ಯಾಂಗ್ವೇಜ್ ಫಂಕ್ಷನ್ಸ್. ಯಾವ ಟಾಪಿಕ್ ನಾನು ಹೇಳ್ತಾ ಇರೋದು? ಲ್ಯಾಂಗ್ವೇಜ್ ಫಂಕ್ಷನ್ಸ್. ಈ ಫಂಕ್ಷನ್ಸ್ ಅಂದ್ರೆ ಅರ್ಥ ಏನು? ಇನ್ ವಾಟ್ ವೇ ವಿ ಆರ್ ಯೂಸಿಂಗ್ ಇಟ್, ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್. ಐ ಗಿವ್ ಎನ್ ಎಕ್ಸಾಂಪಲ್. ನಾನು ಎಷ್ಟು ಹೇಳಿದ್ರು ಪ್ರಯೋಜನ ಆಗಲ್ಲ, ಈಗ ಅರ್ಥವಾಗುತ್ತೆ. ಫಂಕ್ಷನ್ನೇ ಬೇರೆ, ಫಾರಮೇ ಬೇರೆ. ಫಾರ್ಮ್ ಅಂಡ್ ಫಂಕ್ಷನ್ ಇದು ಒಂದು. ಇದಕ್ಕೆ ಇನ್ನೊಂದು ಹೆಸರ ಸಿಂಟ್ಯಾಕ್ಸ್ ಆ್ಯಂಡ್ ಸಿಮ್ಯಾಂಟಿಕ್ಸ್ ಅಂತ. ಅದು ಬೇಡ. ಲ್ಯಾಂಗ್ವೇಜ್ ಫಾರ್ಮ್ ಅಂಡ್ ಫಂಕ್ಷನ್ ಅಂತ ಇಟ್ಕೊಳ್ಳಿ. ಫಾರ್ಮ್ ಅಂಡ್ ಫಂಕ್ಷನ್, ಫಾರ್ಮ್ ಅಂಡ್ ಫಂಕ್ಷನ್. ನಾವಿದ್ರ ಬಗ್ಗೆ ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ? ಫಂಕ್ಷನ್ ಬಗ್ಗೆ. ಯಾವುದ್ರ ಬಗ್ಗೆ? ಐ ಗಿವ್ ಯು ಅ ವೆರಿ ಸಿಂಪಲ್ ಎಕ್ಸಾಂಪಲ್. ಮೇ ಕಮ್ ಇನ್ ಸರ್? ಮೇ ಕಮ್ ಇನ್ ಸರ್? ದಿಸ್ ಸೆಂಟೆನ್ಸ್ ಎಂಡ್ಸ್ ವಿತ್ ಅ ಕ್ವೆಶ್ಚನ್ ಮಾರ್ಕ್. ದಿಸ್ ಸೆಂಟೆನ್ಸ್ ಎಂಡ್ಸ್ ವಿತ್ ಅ ಕ್ವೆಶ್ಚನ್ ಮಾರ್ಕ್. ಮೇ ಕಮ್ ಇನ್ ಸರ್ ಅಂತ ಬರೆದು ನೋಡಿ, ಕೊನೆಗೆ ಏನು ಹಾಕಿರ್ತೀರಾ? ಕ್ವೆಶ್ಚನ್ ಮಾರ್ಕ್. ಕ್ವೆಶ್ಚನ್ ಮಾರ್ಕ್. ಹಾಗಾದ್ರೆ ಇದು ಯಾವ ಥರ ಸೆಂಟೆನ್ಸು? ಕ್ವೆಶ್ಚನ್ ಮಾರ್ಕ್ ಇದ್ರೆ ಯಾವ ಥರ ಸೆಂಟೆನ್ಸು? ಈಗ ದೇರ್ ಆರ್ 4 kinds ಆಫ್ ಸೆಂಟೆನ್ಸ್ ಅಂತ ಹೇಳ್ತಾರೆ. 5 ಇದೆ. ಅಸರ್ಟಿವು, ಇಂಟ್ರಾಗೇಟಿವು, ಇಂಪರೇಟಿವು, ಎಕ್ಸ್ಕ್ಲಮೇಟರಿ, ಈ ಥರ ಇದೆ. ಹಾಗಾದ್ರೆ ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಸ್ ದಿಸ್? ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಸ್? ಮೇ ಐ ಕಮ್ ಇನ್ ಸರ್ ಎಂಡ್ಸ್ ವಿತ್ ಅ ಕ್ವೆಶ್ಚನ್ ಮಾರ್ಕ್. What kind of sentence is this? Interrogative. Am I right? ಅಲ್ವಾ? ಹಾಗೇನೆ ಮೇ ಕಮ್ ಇನ್ ಸರ್, ಮೇ ಕಮ್ ಇನ್ ಸರ್, ಮೇ ಕಮ್ ಇನ್ ಸರ್, ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಸ್ ದಿಸ್? ಕ್ವೆಶ್ಚನ್ ಮಾರ್ಕ್ ಇದೆ ಯಾವ ಥರ ಸೆಂಟೆನ್ಸು? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಥವಾ ಕ್ವೆಶ್ಚನ್. ಸರಿನಾ? ಯಾಕೆ? ಕ್ವೆಶ್ಚನ್ ಮಾರ್ಕ್ ಇಸ್ ದೇರ್. ಇದು ಫಾರ್ಮ್ ಅಂತ ಕರಿತೀವಿ. ಸ್ಟ್ರಕ್ಚರ್, ವಾಕ್ಯ ರಚನೆ. ಏನು ವಾಕ್ಯ ರಚನೆ? ಆಕ್ಸಿಲರಿಯಿಂದ ಯಾವುದೇ ಸೆಂಟೆನ್ಸ್ ಶುರುವಾದರೂ ಕ್ವೆಶ್ಚನ್ಸ್ ಬಿಗಿನ್ ವಿತ್ ಆಕ್ಸಿಲರೀಸ್ ಆರ್ ಎಸ್ ಆರ್ ನೋ ಕ್ವೆಶ್ಚನ್ಸ್. ಕ್ವೆಶ್ಚನ್ಸ್ ಬಿಗಿನ್ ವಿತ್ ಆಕ್ಸಿಲರೀಸ್ ಆರ್ ಕಾಲ್ಡ್ ಎಸ್ ಆರ್ ನೋ ಕ್ವೆಶ್ಚನ್ಸ್. Auxiliaries ಯಾವ್ಯಾವು? am, is, are, was, were. Do, does, did. Have, has, had. Will, would, can, could, shall, should, may, might, must. If the sentences, all questions begin with auxiliaries are called yes or no questions. You say, may I come in, sir? Yes, this is the answer. May come in sir ಅನ್ನೋದು ವಾಟ್ ಕೈಂಡ್ ಆಫ್ ಸೆಂಟೆನ್ಸ್ ಇಸ್ ದಿಸ್? ಕ್ವೆಶ್ಚನ್. ಅದು ಫಾರ್ಮ್ ಅಂತ ಕರೆಯೋದು. ಅದನ್ನೇ ಯಾವ ರಚನೆಯಲ್ಲಿದೆ ಅಂತ. ದೆನ್ ವಾಟ್ ಇಸ್ ದ ಫಂಕ್ಷನ್? ಅದು ಮೀನಿಂಗ್ ಏನು? ಕ್ವೆಶ್ಚನ್ ಕೇಳ್ತಾ ಇದ್ದೀರಾ ನೀವು. ಮೇ ಕಮ್ ಇನ್ ಸರ್? ಆರ್ ಯು ಆಸ್ಕಿಂಗ್ ದ ಕ್ವೆಶ್ಚನ್ ಟು ಯುವರ್ ಹೆಡ್ ಮಾಸ್ಟರ್? ವಾಟ್ ಇಸ್ ದ ಕ್ವೆಶ್ಚನ್? ಮೀನಿಂಗ್ ಏನು? ರಿಕ್ವೆಸ್ಟ್. ಇದನ್ನೇ ಫಂಕ್ಷನ್ ಅಂತ ಕರೀತೀವಿ. Form is question, function is request. Buri request alla, polite request. Request alla admurti. May is used for polite request. For example, ಎಲ್ಲರೂ ಯಾರು ದೊಡ್ಡ ಅವಸರದಲ್ಲಿ ಕೊಡ್ತಿದ್ದೀರಾ, ಹೆಚ್ಚು ಮುಂದೆ ಕೊಡ್ತಿದ್ದಾರೆ.
ಅಲ್ಲೊಂದು ಬುಕ್ ಇದೆ, ನೋಡಬೇಕು ಅಂತ ಆಸೆ. ಮೇ ಟೇಕ್ ಪ್ಲೀಸ್, ಇದು ಕ್ವಶನ್ ಮಾರ್ಕ್ ಇದೆ. ಪೊಲೈಟ್ ರಿಕ್ವೆಸ್ಟ್, ಇದು ಮೇಲು ಇವ್ರಿಗೆ ನಮ್ಮಿನ ಮೇಲು ಜೊತೆ ಮಾತನಾಡುವಾಗ ಬಳಸುವಂಥ ಪದ ಯಾವುದು? ಮೇ. ಮೇ ಯೂಸ್ ಫಾರ್ ಪೊಲೈಟ್ ರಿಕ್ವೆಸ್ಟ್. ಬರೀ ರಿಕ್ವೆಸ್ಟ್ ಅಲ್ಲ, ಎಂಥದ್ದು? ಅದೇ ಮೇ ಅನ್ನೋದು ಆನ್ಸರ್ ಆದಾಗ ಬೇರೆ ಅರ್ಥ ಬರ್ತದೆ. ಮೇ ಅಂದ್ರೆ ಯಾವ ಹಾಗೆ ಅನ್ಕೋಬೇಡಿ. ಏನು ಮೇ ಅಂದ್ರೆ ಸಾಧ್ಯವೇ ಇಲ್ಲ ಅಂತ. ಫಾರ್ ಎಕ್ಸಾಂಪಲ್, ಯಾರೋ ಪೇರೆಂಟ್ ಬರ್ತಾರೆ, ಅವನು 35 ಮಾರ್ಕ್ಸ್ ಬರ್ತಾ ಇರಲ್ಲ, ಕೇಳ್ತಾರೆ, ಸರ್ ನಮ್ಮ ಮಗ ಡಿಸ್ಟಿಂಕ್ಷನ್ ಬರ್ಬೋದಾ ಸರ್? ನಾವು ಮಾಸ್ಟರ್ ಅವ್ರು ಇಲ್ಲ ಅಂದ್ರೆ ಬೇಜಾರಾಗುತ್ತೆ. ಹಿಮೆ ಕಮ್ಮಂದ್ಬಿಡ್ತೀವಿ. ಇಮೇಗೆಟ್ ಫಸ್ಟ್ ಕ್ಲಾಸ್, ಇಮೇಗೆಟ್ ಫಸ್ಟ್ ಕ್ಲಾಸ್, ಇಮೇಗೆಟ್ ಫಸ್ಟ್ ಕ್ಲಾಸ್. ಅದರ ಅರ್ಥ ಏನು? ಬರೋದ ಅಂತ. ಚಾನ್ಸಸ್ ಆರ್ ವೆರಿ 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 ಲೆಸ್. ಏನ್ ಬಳಸಿದಾಗ? ಮೇ. ಇವತ್ತು ಮಳೆಯಿಂದ ಬರ್ಬೋದಾ? ಇಟ್ ಮೇ ರೈನ್ ಅಂದ್ರೆ ಬರೋದೇ ಇಲ್ಲ ಅಂತ. ಬಸ್ಸಿಗೆ ಕಾಯ್ತಾ ಇರ್ತೀವಿ, 6 ಗಂಟೆ ಬರಬೇಕು, 6:15 ಆದ್ರೂ ಬರಲ್ಲ. ಪಕ್ಕದ ಕೇಳ್ತೀವಿ, ಸರ್ ಬಸ್ ಬರುತ್ತಾ? ಇಟ್ ಮೇ ಕಮ್, ನಂಬೇಡಿ ಅದನ್ನ. ಅದೇ ಮೇಯಿಂದ ಶುರುವಾದ ಸೆಂಟೆನ್ಸ್ ಏನರ್ಥ? ಇಫ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಮೇ, ವಾಟ್ ಡಸ್ ಇಟ್ ಮೀನ್? ಪೊಲೈಟ್ ರಿಕ್ವೆಸ್ಟ್. ಸಬ್ಜೆಕ್ಟ್ ಆದ್ಮೇಲೆ ಮೇ ಬಂದ್ರೆ, ಈ ಮೇ ಕಮ್ ಅಂದ್ರೆ ಚಾನ್ಸಸ್ ಆರ್ ವೆರಿ ವೆರಿ ಲೆಸ್. ಸೇಮ್ ವರ್ಡ್. ನಾನು ಹೇಳ್ತದ್ದು ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ. ಲ್ಯಾಂಗ್ವೇಜ್ ಫಂಕ್ಷನ್. ಮೇ ಐ ಕಮ್ ಇನ್? ವಾಟ್ ಇಸ್ ದ ಫಾರ್ಮ್ ಆಫ್ ದಿಸ್ ಸೆಂಟೆನ್ಸ್? ಕ್ವೆಶ್ಚನ್. ವಾಟ್ ಇಸ್ ದ ಫಂಕ್ಷನ್? ರಿಕ್ವೆಸ್ಟ್. ವಾಟ್ ಕೈಂಡ್ ಆಫ್ ರಿಕ್ವೆಸ್ಟ್? ಇದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋದು ಇದನ್ನೇ. ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋದು ಇದೇನೆ. ಫಾರ್ಮ್ ಬೇರೆ, ಫಂಕ್ಷನ್. ಒಂದು ವಿಷಯ ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಕೂತಿರ್ತಾರೆ. ಮೈ ಕಮಿಂಗ್ ಸರ್? ಎಸ್. ಹೆಡ್ ಮಾಸ್ಟರ್ ಹೇಳ್ತಾರೆ, ಎಸ್. ರೈಟ್? ಏನಂದ್ರು? ಎಸ್. ಇನ್ನೊಂದು ಸರಿ, ಇದು ದಿಸ್ ಯುವರ್ ಬುಕ್ ಅಂತ ಕೇಳ್ತೀನಿ, ಎಸ್ ಅಂತೀನಿ. ಅದಕ್ಕೂ ಎಸ್. ಇನ್ ಬೋತ್ ಆನ್ಸರ್ ವಿ ಫೈಂಡ್ ದ ಸೇಮ್ ವರ್ಡ್. ಯಾವುದು? ಎಸ್. May I come in, sir? Yes. Here, is this your book? Yes. ಎರಡು ಕೂಡ assertive sentence. Answers. What's the meaning? What is the meaning? ಅದೇ language function. May I come in, sir? Yes. ಇನ್ನೊಂದು, is this your book? Yes. ಇರುತ್ತೆ. ಮೊದಲನೇಸ್ಗೆ ಗಿವಿಂಗ್ ಪರ್ಮಿಷನ್. ಮೊದಲನೇದು. ಎರಡನೇದು ಇಸ್ ದಿಸ್ ಯುವರ್ ಬುಕ್? ಎಸ್. ಐ ಅಗ್ರಿ ವಿತ್ ದಟ್. ಐ ಅಗ್ರಿ. ನೆಕ್ಸ್ಟ್ ಒಳಗೆ ಹೋಗ್ತೀರಾ. ಟೇಕ್ ಯುವರ್ ಸೀಟ್. ಟೇಕ್ ಯುವರ್ ಸೀಟ್. ಟೇಕ್ ಯುವರ್ ಸೀಟ್. ಟೇಕ್ ಯುವರ್ ಸೀಟ್. Thank you, sir. Or any of take your seat. Your answer is? Then take your seat. ಇನ್ನೊಂದು, ಅವನು ಯಾರು ಹುಷಾರಿರಲ್ಲ, ಸರ್ ಈಸ್ ನಾಟ್ ಫೀಲಿಂಗ್ ವೆಲ್. ಟೇಕ್ ಹಿಮ್ ಟು ಹಾಸ್ಪಿಟಲ್. ಟೇಕ್ ಹಿಮ್ ಟು. ಮೊದಲನೇ ಸೆಂಟೆನ್ಸ್ ಹೇಳಿದ್ನಿ, ಟೇಕ್ ಎ ಸೀಟ್. ಈಗ ಹೇಳ್ತಾ ಇದ್ದೀನಿ, ಟೇಕ್ ಹಿಮ್ ಟು. ಎರಡು ಇಂಪಾರ್ಟೆಂಟ್ ಸೆಂಟೆನ್ಸಸ್. both the sentences begin with take only. What is the function? What is the meaning? Take your seat. ಎರಡನೇದು ಟೇಕ್ ಹಿಮ್ ಟು. ಟೇಕ್ ಎ ಸೀಟ್ ಅನ್ನೋ ಅರ್ಥ ಏನು? ಆಫರಿಂಗ್. We offer the seat. ಎರಡನೇ ಟೇಕ್ ಹಿಮ್ ಟು ಹಾಸ್ಪಿಟಲ್ ಅಂದ್ರೆ ಸಜೆಷನ್, ಇನ್ಸ್ಟ್ರಕ್ಷನ್. ಸಜೆಷನ್ ಯಾವಾಗ, ಇನ್ಸ್ಟ್ರಕ್ಷನ್ ಯಾವಾಗ? ಚೆನ್ನಾಗಿದೆ. ಸಜೆಷನ್, ಇನ್ಸ್ಟ್ರಕ್ಷನ್. ಹೆಡ್ ಮಾಸ್ಟರ್ ಹೇಳ್ತಾರೆ, ಟೇಕ್ ಹಿಮ್ ಟು ಹಾಸ್ಪಿಟಲ್. ಇನ್ಸ್ಟ್ರಕ್ಷನ್. ಅದೇನೆ ಶ್ರೀನಿವಾಸ ರೆಡ್ಡಿ ಅವರು
ಅವ್ರ ಮನೆಯವ್ರು ಹೇಳ್ತಾರೆ ಟೇಕ್ ಹಿಮ್ ಟು ಹಾಸ್ಪಿಟಲ್ ಅಂತ. ಅವ್ರ ರಿಲೇಶನ್ಶಿಪ್ ಹಸ್ಬೆಂಡ್ ಅಂಡ್ ವೈಫ್, ಅದು ಸಲಹೆ. ನಮ್ಮ ರಿಲೇಶನ್ಶಿಪ್ ಮೇಲೆ ನಮ್ಮ ಮಾತಿನ ಅರ್ಥ ಇರ್ತದೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಅವರ್ ರಿಲೇಶನ್ಶಿಪ್. ಶ್ರೀನಿವಾಸ ರೆಡ್ಡಿ ಅವರು ಅಟೆಂಡ್ ಹೇಳ್ತಾರೆ ಟೇಕ್ ಹಿಮ್ ಟು ಹಾಸ್ಪಿಟಲ್ ಅಂತ. ಇಟ್ಸ್ ಅನ್ ಇನ್ಸ್ಟ್ರಕ್ಷನ್, ಆರ್ಡರ್ ಅದೇ. ಅದನ್ನೇ ಅವ್ರ ಮನೆಯವ್ರು ಹೇಳ್ತಾರೆ, ಅದೇನದು ಸಜೆಷನ್. ಸೊ ಯು ಶುಡ್ ನೋ ದ ರಿಲೇಶನ್ಶಿಪ್ಸ್ ಬಿಟ್ವೀನ್ ದ ಸ್ಪೀಕರ್ಸ್ ಆರ್ ಅಮಾಂಗ್ ದ ಸ್ಪೀಕರ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ ಇರೋದೇ ಅದರ ಮೇಲೆ. ಅದನ್ನು ನೋಡಿದ್ರೆ ನಾವು ಅರ್ಥ ಮಾಡೋಕ್ಕಲ್ಲ. ಆ್ಯಂಡ್ ಮಾತನಾಡುವಾಗ ಇಂಟರ್ನೇಷನ್, ನಮ್ಮ ಧ್ವನಿ ಭಾಳ ಮುಖ್ಯ. ಮೇ ಕನ್ಸಿಡರ್ ಸೀದೋ ಟೋನ್, ಧ್ವನಿ ಹೇಗಿರಬೇಕು, ಭಾಳ ಸಾಫ್ಟ್ ಆಗಿರಬೇಕು, ರಿಫ್ಲೆಕ್ಟ್ ಮಾಡ್ಕೊಂಡಿರ್ಬೇಕು, ಪ್ಲೀಸಿಂಗ್ ಆಗಿರಬೇಕು, ಆರ್ಡರ್ ಮಾಡೋದಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ. Close the door. Hey, close the door. Close the door. ಮೊದಲನೇದು ಆರ್ಡರ್, ಎರಡನೇದು ಇದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ. ನಾನು ಹ್ಯಾಪಿಗೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ದೀಸ್ ಥಿಂಗ್ಸ್ ಶುಡ್ ಬಿ ಡಿಸ್ಕಸ್ಡ್ ಇನ್ ಜೂನ್ ಸೊ ದಟ್ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ದಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಇದು ಮುಗಿದೋಗಿ ಅಂದರೆ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಇಷ್ಟೊಂದು ಹೇಳ್ಬಿಟ್ಟು ಎಕ್ಸಾಮ್ ಲೈನ್ಸ್ ಹತ್ರ ಹೇಳಿ ನಾನು ನೀವು ಚೆನ್ನಾಗಿ ಕಲ್ತಿದ್ರೆ ಎಕ್ಸಾಮ್ ಸೆಕೆಂಡರಿ ಏನು ಕಲ್ತರೂ ಅರ್ಥವಾಗುತ್ತೆ. ಬರೀ ಗೆಟ್ ಮಾಡಿದ್ರೆ ಮುಗಿದೋದು. ಆಮೇಲೆ ಇದು ಕಲಿಯೋದು ಎಕ್ಸಾಮ್ ಆದ ತಕ್ಷಣ ಅವ್ರು ಬಿಸಾಕಲ್ಲ. ಫಾರ್ ಯುವರ್ ಲೈಫ್ ಇದು ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಲ್ಯಾಂಗ್ವೇಜ್ ಏನೇ ಕಲ್ತರೂ ಕೂಡ ಇಟ್ ಈಸ್ ಯೂಸ್ಫುಲ್ ಇನ್ ಯುವರ್ ಲೈಫ್. ಯು ಹ್ಯಾವ್ ಟು ಯೂಸ್ ಇಟ್ ಇನ್ ಯುವರ್ ಡೈಲಿ ಲೈಫ್, ನಾಟ್ ಫಾರ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಇಸ್ ಓನ್ಲಿ ಎ ಮೀನ್ಸ್. ಎಕ್ಸಾಮ್ ಬರ್ತದೆ ಹೋಗ್ತದೆ, ಎಕ್ಸಾಮ್ ಆದ ತಕ್ಷಣ ಇದು ಇನ್ನು ಹೋಗ್ಬೇಕಾಗಿಲ್ಲ ಅನ್ನೋದಲ್ಲ. ಯೂಸ್ ಇಟ್, ಅಪ್ಲೈ ಇಟ್ ಇನ್ ಯುವರ್ ಲೈಫ್. ಆಗ ಮಾತ್ರ ನಾವು ಪಾಠ ಮಾಡಿದ್ದಕ್ಕಾಗಲಿ, ನೀವು ಕಲ್ತಿದ್ದಕ್ಕಾಗಲಿ, ಮಾಸ್ಟರ್ ಪಾಠ ಮಾಡಿದ್ದಕ್ಕಾಗಲಿ ಸಾರ್ಥಕ. ಎಕ್ಸಾಮ್ ಆದ ತಕ್ಷಣ ಮೇ ಕಮಿನ್ ಅಂದ್ರೆ ಅದು SSLC ಹೋಗಿತ್ತು ಸರ್, ಈ PUC ಅಂತ ಬೇಕಾಗಲ್ಲ ಸರ್. ಮೇ ಕಮಿನ್ ಅಂದ್ರೆ ವಾಟ್ಸ್ ದ ಫಂಕ್ಷನ್ ಆಫ್ ಮೇ ಕಮಿನ್ ಅಂದ್ರೆ SSLC ಹೋಗಿತ್ತು ಸರ್, ನಾವು ಆಲ್ರೆಡಿ ಇನ್ ಡಿಗ್ರಿ, ನಾವು ಇಟ್ಸ್ ಆಫ್ ನೋ ಯೂಸ್, ಇಟ್ಸ್ ಓನ್ಲಿ ಫಾರ್ SSLC. ಅದು SSLC ಹುಟ್ಟಿಲ್ಲ, PUC ಹುಟ್ಟಿಲ್ಲ. ಫಾರ್ ಯುವರ್ ಲೈಫ್, ಇಟ್ಸ್ ನಾಟ್ ಫಾರ್ SSLC, ಫಾರ್ ಅವರ್ ಲೈಫ್. ಈಗ ಈ 4 ಸೆಂಟೆನ್ಸ್ ಇದೆಯಲ್ಲ, ಮೇ ಕಮ್ ಇನ್. ನಂಬರ್ 2, ಎಸ್ ಫಂಕ್ಷನ್, ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ. ಮೇ ಕಮ್ ಇನ್ ಸರ್, ಅದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಕೆಳಗಡೆ ಆಫರ್, ಪರ್ಮಿಷನ್, ಇನ್ವಿಟೇಷನ್, ಪೊಲೈಟ್ ರಿಕ್ವೆಸ್ಟ್. ವಿಚ್ ಒನ್ ಇಸ್ ಕರೆಕ್ಟ್? ಎರಡನೇ ಸೆಂಟೆನ್ಸ್ ಅಂಡರ್ಲೈನ್ ಮಾಡಿದ್ದಾರೆ, ಎಸ್ ಅಂತ. ಆನ್ಸರ್ ಗಿವಿಂಗ್ ಪರ್ಮಿಷನ್. ನಂಬರ್ 2, ಎಂಕ್ವೈರಿ, EN. ಇಂಕ್ವೈರಿನೇ ಬೇರೆ, ಎಂಕ್ವೈರಿನೇ ಬೇರೆ. ಆಮೇಲೆ ಹೇಳ್ತೀನಿ. ಫಸ್ಟ್ ಒನ್ ಈಸ್ ಕ್ವೆಶ್ಚನ್, ಸೆಕೆಂಡ್ ಒನ್ ಈಸ್ ಎಂಕ್ವೈರಿ. ಏನು ಮಾಡಬೇಕು ಟೈಮಿಂಗ್ಸಾ? ಅಲ್ಲ ಒಂದು ಪಟ್ಟಿ. ಓಕೆ, ಫಸ್ಟ್ ಒನ್ ಈಸ್ ಎಂಕ್ವೈರಿ, ಸೆಕೆಂಡ್ ಒನ್ ಈಸ್ ಕ್ವೆಶ್ಚನ್, ಥರ್ಡ್ ಒನ್ ಈಸ್ ರಿಕ್ವೆಸ್ಟ್, ಫೋರ್ತ್ ಒನ್ ಈಸ್ ಆನ್ಸರ್. ರೆಡಿ ಬೀನ್ ಎಸ್ಟರ್ಡೇ? ಯಾರೋ ಒಬ್ಬರು ಅಬ್ಸೆಂಟ್ ಆಗಿದ್ದಾನೆ. ರೆಡಿ ಬೀನ್ ಎಸ್ಟರ್ಡೇ? ಕ್ವಶನ್ ಅದು ಎಂಕ್ವೈರಿ ಅಷ್ಟೇನೆ. ಸಪೋಸ್ ಬಹಳ ಚೆನ್ನಾಗಿದೆ ಇಲ್ಲಿ, ಅದೇ ಪೊಲೀಸ್ ಇರ್ತದೆ. ಪೊಲೀಸ್ ಯಾರು? ಪೊಲೀಸ್. ಹೂ ಆರ್ ಯು? ಹೂ ಆರ್ ಯು? ಕ್ವಶನ್ ಕೇಳ್ತಾ ಇರೋದು ಯಾರು? ಪೊಲೀಸ್. ಐ ಹೂ ಆರ್ ಯು? ಕಮ್ ಹಿಯರ್. ಹೂ ಆರ್ ಯು? ಹೂ ಆರ್ ಯು ಇಸ್ ಅಂಡರ್ಲೈನ್ಡ್. ಇಂಕ್ವೈರಿ ಅಂದ್ರೆ ತನಿಖೆ. ಇಂಕ್ವೈರಿ ಅಂದ್ರೆ ತನಿಖೆ. ಎಂಕ್ವೈರಿ ಅಂದ್ರೆ ವಿಷಯ. ಸಾಹೇಬ್ ಅಡ್ರೆಸ್ ಗೊತ್ತಾ ಸರ್? ಇದು ಎಂಕ್ವೈರಿ. ಯಾರೋ ಇದು ಇಂಕ್ವೈರಿ. ಒಂದೇ ಒಂದು ಅಕ್ಷರ ಬದಲಾಗ್ತದೆ. ಎಂಕ್ವೈರಿ, ಇಂಕ್ವೈರಿ.
ಪೊಲೀಸ್ ಕೇಳ್ತಾನೆ, ಆರ್ ಯು ಲ್ಯಾಂಗ್ವೇಜ್ ಫಂಕ್ಷನ್ ಎಂಕ್ವೈರಿ, ಬಿ ಇಂಕ್ವೈರಿ, ಸಿ ಕ್ವಶನ್, ಡಿ ಕಮ್ಯಾಂಡ್ ಆರ್ಡರ್. ವಿಚ್ ಒನ್ ಇಸ್ ಕರೆಕ್ಟ್? ಇಂಕ್ವೈರಿ. ಅವನು ಎಂಕ್ವೈರಿ ಮಾಡ್ತಾ ಇಲ್ಲ, ಏನ್ ಮಾಡ್ತಾವನೆ? ಇಂಕ್ವೈರಿ ಮಾಡ್ತಾವನೆ. ಕಮ್ಯಾಂಡ್ ಮಾಡ್ತಾ ಇಲ್ಲ, ಕ್ವಶನ್ನು ಕೇಳ್ತಾ ಇಲ್ಲ. ಇಟ್ಸ್ ಕಾಲ್ಡ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ನೆಕ್ಸ್ಟ್, ಇದೇ ಥರ ನೀವು ಇಟ್ರೋ, ದ ಆಬ್ಜೆಕ್ಟಿವ್ ಈಸ್ ವೆರಿ ಕ್ಲಿಯರ್. ಯು ಹ್ಯಾವ್ ಟು ಯೂಸ್ ಇಟ್ ಇನ್ ಯುವರ್ ಡೈಲಿ ಲೈಫ್, ಅದರ್ವೈಸ್ ಇಟ್ಸ್ ಆಫ್ ನೋ ಯೂಸ್. ನೆಕ್ಸ್ಟ್ ನೋಡಿ, ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ, ಇನ್ಫಿನಿಟಿವ್ಸ್. ಇನ್ಫಿನಿಟಿವ್ಸ್ 1 ಮಾರ್ಕ್. ನಿಮ್ಗೆ ಅದೇ ಮಾತೆತ್ತಿರಿ ಎಷ್ಟು ಮಾರ್ಕ್ಸ್ ಬರ್ತವೆ? 1 ಮಾರ್ಕ್. ಹಂಗಾರೆ ಜಾಸ್ತಿ ಹೊತ್ತು ಕೇಳೋದು ಬೇಡ, 10 ಮಾರ್ಕ್ಸು ಜಾಸ್ತಿ. ನೋ, ವಾಟ್ ಇಸ್ ಎನ್ ಇನ್ಫಿನಿಟಿವ್? ಸರಿಯಾಗಿ ಕೇಳಿಸ್ಕೋಬೇಕು. ವೆದರ್ ದೇ ಆರ್ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್. ಕ್ವಶನ್ಸ್ ಕೇಳ್ತೀನಿ, ಉತ್ತರ ಹೇಳಬೇಕು. ಈಚ್ ವರ್ಬ್ ಹ್ಯಾಸ್ 6 ಫಾರ್ಮ್ಸ್. Each verb has 6 forms. Sir, look at me. Students, each verb has 6 forms. Each verb has 6 forms. How many forms does a verb have? How many forms does a verb have? ಒಂದು ವರ್ಬ್ಗೆ 6 ಫಾರ್ಮ್ ಇರ್ತದೆ. ಎಷ್ಟು how many forms does a verb have? 6. ಹೇಳಿದ್ನಲ್ವಾ? ಯಾವುದು ಅಂತ ಕೇಳಬೇಕೀಗ. Number 1, base form, root form, original form. For example, give. That is the original form. Gave, past form. Given, participle form. Gives, third person, present tense form. Giving, continuous form. To give, to give, to give. That is the infinitive form. That is the then what is an infinitive form? It is a form of a verb. Infinitive is a form of a verb. ಅಲ್ಲಿಗೆ ಇನ್ಫಿನಿಟಿವ್ ಅಂದರೆ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು? ವರ್ಬ್. ನೌನ್ ಅಲ್ಲ, ಪ್ರನೌನ್ ಅಲ್ಲ, ವರ್ಬ್. ಓಕೆ. ಟು ಗಿವ್, ಐ ವಾಂಟ್ ಟು ಗಿವ್ ಯು ಎ ಪೆನ್. ಐ ವಾಂಟ್ ಟು ಗಿವ್ ಯು ಎ ಪೆನ್. ಐ ವಾಂಟ್ ಟು ಗಿವ್ ಯು ಎ ಸಜೆಷನ್. To give. What is to give? I want to take you to Madhugiri. To take. What is to take? Infinitive. I want to present a book. I want to present a book. To present, infinitive. He has come to clean the room. He has come to clean the room. To clean, infinitive. ಹಾಗಾದ್ರೆ ಅರ್ಥ ಏನು? ಕ್ಲೀನ್ ಮಾಡಲು. ಟು ಗಿವ್, ಕೊಡೋದು. ಓಕೆ, ಸಂತೋಷ ಆಯಿತು. ಗಿವ್ ಇಸ್ ದಿ ವರ್ಬ್. ವಾಟ್ ಎವರ್ ಟು, ಟು ಅನ್ನೋದೇನು? ಗಿವ್ ಇಸ್ ದಿ ರೈಟ್. ನೀನೇ ಬಂದು ಇಲ್ಲಿ ನಿಂತರೂ ಕೂಡ ಬೇರೆಯವ್ರು ಹಾಗೆ ಗಂಭೀರವಾಗಿ ಕೇಳಬೇಕು. ಇಲ್ಲಿ ಯಾರೇ ಬಂದು ನಿಂತ್ಕೊಳ್ಳಿ, ಇಟ್ ಮೇ ಬಿ ಹಿ, ಮೇ ಯು. ಮಕ್ಕಳಿಗೆ ಬೈಸ್ಕೊಳ್ಳೋದೇ ಗೊತ್ತಿಲ್ಲ. ನೀವು ಬೈತಾ ಇದ್ದೀವಿ ಅಂದರೆ ಸಂತೋಷ ಪಡಬೇಕು, ಹೆಮ್ಮೆ ಪಡಬೇಕು. ಇಷ್ಟು ದಿವಸ ನನ್ನನ್ನು ಯಾರೂ ಬೈದಿರಲಿಲ್ಲ, ತಿದ್ದಿರಲಿಲ್ಲ, ಇವತ್ತಾದರೂ ಒಬ್ಬರು ನಮ್ಮನ್ನು ತಿದ್ದಿರು, ಭಗವಂತ ಎಂಥ ಪುಣ್ಯ ಮಾಡಿದ್ದೆ, ಎಂಥ ಅದೃಷ್ಟ ಮಾಡಿದ್ದೆ ಅಂತ ತಿಳ್ಕೊಬೇಕು ನೀವು. ಅಲ್ಲಿಗೆ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರ, ಬದಲಾಗ್ತೀರ. ಇಲ್ಲದೆ ಹೋದ ನಿಮ್ಮ ಕಣ್ಣು ಇಲ್ಲೇ ಇರಬೇಕು. ನೀವು ಇಲ್ಲಿ ಕೂತಿದ್ದೀರಾ ಅಂದರೆ ನಿಮ್ಮ ಕಣ್ಣು HD ಕ್ಯಾಮ್ರಾದ ಲೆನ್ಸ್ ಇದ್ದಂಗೆ ಇರಬೇಕು, ಇಲ್ಲೇ ನೋಡ್ತಿರ್ಬೇಕು. ಕಿವಿಗಳು ಪವರ್ಫುಲ್ ರೆಕಾರ್ಡರ್ಸ್ ಇದ್ದಂಗೆ ಇರಬೇಕು. ಆವಾಗ ನಿಮ್ಮ ಯಶಸ್ಸನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಕುಳಿತಿದ್ದೀರಾ, ನೀವು ಕಾಲು ನೋವಾಗ್ತಿದ್ರು ಗೊತ್ತಾಗ್ಬಾರ್ದು. ಇಟ್ಸ್ ಕಾಲ್ಡ್ ಅಟೆನ್ಷನ್. ಟು ಗಿವ್. ಈಗ ನಾನು ಪ್ರಶ್ನೆ ಕೇಳ್ಕೊ ಬಂದೆ, ಕಾಲರ್ ಮೈಕಿದ್ರು ಕೂಡ. ಟು ಗಿವ್, ಟು ಗೋ, ಟು ಸಿಟ್, ಟು ಸ್ಟ್ಯಾಂಡ್, ಟು ಕ್ಲೀನ್, ಟು ರೀಡ್, ಟು ರೈಟ್, ಇವೆಲ್ಲ ಇನ್ಫಿನಿಟಿವ್ಸ್. ವಾಟ್ ಈಸ್ ಟು? ಗಿವ್ ಇಸ್ ದಿ ವರ್ಬ್. ವಾಟ್ ಈಸ್
ಟು ಅನ್ನೋದೇನು ಹೇಳ್ಬೇಕಲ್ಲ. ಈಗಲ್ಲ ನೀವು ಯು ಆರ್ ಇನ್ ಕ್ಲಾಸ್ 10, ಯು ಆರ್ ಇನ್ ಕ್ಲಾಸ್ 10. ಅಯ್ಯೋ 3ನೇ ಕ್ಲಾಸ್ ಹುಡುಗರು ಹೇಳ್ತಾರೆ ಬನ್ನಿ ತೋರಿಸ್ತೀನಿ, ನೀವು ಹೇಳಿದ ಅರ್ಥ ಏನು? ನೀವು ಅಷ್ಟು ಕಲ್ತಿಲ್ಲ ಅಂದಾಗ 3ನೇ ಕ್ಲಾಸ್ಗೆ ಹೋಗ್ತೀರಾ? ನೀವು ಹೋಗ್ತೀರಲ್ಲ 3ನೇ ಕ್ಲಾಸ್ಗೆ? ಸರ್ ನೀವು ಯಾರನ್ನೂ ಸೂಪರ್ವೈಸ್ ಮಾಡಬೇಡಿ. ಸೂಪರ್ವೈಸ್ ಮಾಡಿ ಅವ್ರು ಹೇಳ್ಕೊಡೋ ಅಗತ್ಯ ಇಲ್ಲ. ಮೆಲ್ಲಗೆ ಕರಿಬೇಕು, ಒಳಗಡೆ ತಡೆಗೆ ಬಾರಿಸ್ಬೇಕಷ್ಟೇ, 1 ನಿಮಿಷ ಬನ್ನಿ ಅಂತ. ಇಟ್ ಇಸ್ ನಾಟ್ ಗುಡ್. ಯುವರ್ ಸ್ಟೂಡೆಂಟ್ಸ್ ಬಸ್ ಸ್ಟ್ಯಾಂಡಿಗೆ ಅಂದ್ಕೊಂಡಿದ್ದೀರಾ? ಎಸ್ ಬನ್ನಿ. ಟು ಗಿವ್ ಅನ್ನೋದು ಕಾಲರ್ ಮಕ್ಕಿದೆಯಾ? ಟು ಗಿವ್ ನನಗೆ ಹೇಳ್ಬೇಕು, ಉತ್ತರ ಹೇಳಿದ್ರೆ ಬಿಡಲ್ಲ ನಾನು. ಹೌದು ಮೇಡಮ್, ನಾನು ಹೇಳಿದೆ ಮೇಡಮ್, ನೀವು ಹೇಳಿದ ನಿಜ. ಟು ಗಿವ್ ಈಸ್ ಎನ್ ಇನ್ಫಿನಿಟಿವ್, ಟು ಗೋ ಈಸ್ ಎನ್ ಇನ್ಫಿನಿಟಿವ್, ಟು ಸಿಟ್ ಈಸ್ ಎನ್ ಇನ್ಫಿನಿಟಿವ್, ಟು ಟೇಕ್ ಈಸ್ ಎನ್ ಇನ್ಫಿನಿಟಿವ್. ವಾಟ್ ಈಸ್ ಟು? ಪ್ರಪೋಸಿಷನ್. ವಾಟ್ ಇಸ್ ಎ ಪ್ರಪೋಸಿಷನ್? ಒಂದು ಹೇಳ್ಬಿಡೋದು. ಟು ಇಸ್ ಎ ಪ್ರಪೋಸಿಷನ್. Preposition is a word which is used before a noun or a pronoun. You are in SLC, keep in mind. You are not small children. ಸಣ್ಣ ಹುಡುಗರ ಥರ 1ನೇ ಕ್ಲಾಸ್ ಥರ ಉತ್ತರ ಹೇಳಿ ನಡೆಯಲ್ಲ. To is not a preposition because prepositions are used before a noun or a pronoun. I am going to Kodigenahalli. I am going to Kodigenahalli. To Kodigenahalli. What is Kodigenahalli? Place means it is a noun. It is a noun. So to is a preposition. To is a preposition. Give it to him. Give this book. Like, look at me. This fellow. Give this to him or give this book to him. To him. To him. What is him? It is a. ಗೊತ್ತಿಲ್ಲ, ಸುಮ್ಮನೆ ಇರ್ಬೇಕು, ತಪ್ಪು ಹೇಳ್ಬಾರ್ದು, ಸುಮ್ಮನೆ ಇರ್ಬೇಕು. Him is a pronoun. Him is a pronoun. So to is a preposition. Here to is used before a verb. Before a verb. ಒಬ್ಬಿನಂದೇ ಬಳಸಿದಾಗ ಪ್ರಪೋಸಿಷನ್ಸ್ ಆಗಲ್ಲ. ನಾನು ಮೊದಲೇ ರೂಲ್ ಹೇಳಿದ್ದೀನಿ. ಪ್ರಪೋಸಿಷನ್ಸ್ ಆರ್ ಯೂಸ್ಡ್ ಬಿಫೋರ್ ನೌನ್ಸ್ ಆರ್ pronouns. Then what is to here? It's not a preposition. It's called an infinitive marker. Teachers ತಿಳ್ಕೋಬೇಕು, ಭಾಳ ನೊಂದು ಹೇಳೋ ಮಾತಿದು. Infinitive marker. It is not a preposition. It is an infinitive marker. ವರ್ಡ್ ಅಲ್ಲಮ್ಮ, ಇನ್ಫಿನಿಟಿವ್ ಮಾರ್ಕರ್. ಯಾವುದು ಇನ್ಫಿನಿಟಿವ್ ಮಾರ್ಕರು? ಟು. ಗಿವ್ ಇಸ್ ದಿ ವರ್ಬ್. ಎರಡು ಸೇರಿದಾಗ ಏನಾಯ್ತು? ಇನ್ಫಿನಿಟಿವ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಎಸ್. ಟು ಗಿವ್. ವಾಟ್ ಇಸ್ ಟು ಹಿಯರ್? ಗುಡ್. ಯುವರ್ ಗುಡ್ ನೇಮ್ ಪ್ಲೀಸ್. ಸಂತೋಷ ಆಯ್ತು, ದೇವ್ರು ಒಳ್ಳೇದು ಮಾಡಲಿ. ಕೇಳಿಸ್ಕೊಂಡಿದ್ಯಾ? ನಂಗೆ ನಗ್ತಾ ಇರಬೇಕು, ಎದುರು ಬೀಳ್ತವೆ. ಟು ಗೋ. ವಾಟ್ ಇಸ್ ಟು ಗೋ? What is to go? Infinitive. What is to here? Marker. M-E-R-K-E-R. Infinitive marker. That's all. ನೀವು ಸೆಂಟೆನ್ಸ್ ಕೊಟ್ಟಾಗ ಏನು ಮಾಡಿರ್ತಾರೆ, ಎರಡು ಟೂ ಇರ್ತವೆ. ನೀವು ಟೂ ಯಾವ್ದು ಇದ್ರಾಗ? ಇನ್ಫಿನಿಟಿವ್. ಇನ್ಫಿನಿಟಿವ್ ಯಾವುದು? ಒಬ್ಬಿನ ಹಿಂದೆ ಇದ್ರೆ ಅದು ಇನ್ಫಿನಿಟಿವ್ ಮಾರ್ಕರ್. ನೌನಿಂದ ಇದ್ರೆ ಪ್ರಪೋಸಿಷನ್. ಐಡೆಂಟಿಫೈ ದ ಇನ್ಫಿನಿಟಿವ್ ಅಂತ ಕೊಡ್ತಾರೆ. ಐ ಆಮ್ ಗೋಯಿಂಗ್ ಟು ಕೊಡಗೇನಹಳ್ಳಿ. ಐ ಆಮ್ ಗೋಯಿಂಗ್. ಲಿಸನ್ ವಿತ್ ಅಟೆನ್ಷನ್. ನಾನು ಯಾವ ಗಳಿಗೆ ಬೇಕಾದ್ರೆ ನಿಲ್ಲಿಸ್ಬಿಡ್ತೀನಿ, कारण ಟೈಮ್ ಮುಗಿತಾ ಇದೆ. ವೆರಿ ಸಿಂಪಲ್. ಒಂದೇ ಪಾಯಿಂಟ್ ಕಲ್ತ್ಕೊಳ್ಳಿ. ಜೀವನದಲ್ಲಿ ಇನ್ನೆಲ್ಲೂ ಕಲಿಯಕೂಡ್ದು ಅಷ್ಟು ಕರೆಕ್ಟಾಗಿ ಕಲ್ತ್ಕೊಂಡು ಮನೆಗೆ ಹೋಗಬೇಕು. ಮನೆಗೆ ತಿಂಡಿ ತಿಂದಾದ್ಮೇಲೆ ನಡುವೆ ಯಾರು ಕರೆದು ತಿಂಡಿ ತಿನ್ಬೇಕು, ಅಷ್ಟು ನೆಟ ತಿಂಡಿ ಮಾಡಿರಬೇಕು, ತಿಂದು ಹೊರಟು ಬಿಡಬೇಕು. ಇನ್ನೊಂದು ಮನೆಗೂ ತಿನ್ನು, ಅವರು ತಿನ್ನೋದು ಸರಿಯಾಗಿ ತಿಂದಿಲ್ಲ ಅಂತ. ಒಂದು ಸಾರಿ ಇನ್ಫಿನಿಟಿವ್ ಮಾರ್ಕರ್ ಅಥವಾ ಇನ್ಫಿನಿಟಿವ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದ್ಬಿಟ್ರೆ ಲೈಫಲ್ಲಿ ಇನ್ನೆಲ್ಲೂ ಕೂಡ ಇನ್ನೊಬ್ರದ್ದು ಹೇಳಿಸ್ಕೋಬೇಕು ಅಂತ ಅಂದ್ಕೊಡು. ದಟ್ ಶುಡ್ ಬಿ ದಿ ಸ್ಪಿರಿಟ್ ಆಫ್ ಲರ್ನಿಂಗ್. ಸಿಕ್ಕಿದರ್ಕಲ್ಲಿ ಇನ್ನೊಂದು ಸಾರಿ ಹೇಳಿ, ಇನ್ನೊಂದು ಸಾರಿ ಅಂದರೆ ಎನಿ ಮೀನಿಂಗ್ ಇನ್ ಇಟ್. ಐ ಆಮ್ ಗೋಯಿಂಗ್ ಟು ಕೊಡಗೇನಹಳ್ಳಿ ಟು ಗಿವ್ ಅ ಸ್ಪೀಚ್ ಆನ್ ಗ್ರಾಮರ್. ಲಿಸನ್ ವಿತ್ ಅಟೆನ್ಷನ್. ನಾನು ಸೆಂಟೆನ್ಸ್ ಪೂರ್ತಿ ರಿಪೀಟ್ ಮಾಡಿಸ್ತೀನಿ.
ಒಂದು ಶಬ್ದ ಹೆಚ್ಚು ಕಮ್ಮಿ ಇಲ್ದಂಗೆ ಹೇಳ್ಬೇಕು. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೌ ಯು ಲಿಸನ್. ಐ ಆಮ್ ಗೋಯಿಂಗ್ ಟು ಕೊಡಗೇನಹಳ್ಳಿ ಟು ಗಿವ್ ಅ ಸ್ಪೀಚ್ ಆನ್ ಗ್ರಾಮರ್. ಐ ಆಮ್ ಗೋಯಿಂಗ್ ಟು ಕೊಡಗೇನಹಳ್ಳಿ ಟು ಗಿವ್ ಅ ಸ್ಪೀಚ್ ಆನ್ ಗ್ರಾಮರ್. ಐ ಆಮ್ ಗೋಯಿಂಗ್ ಟು ಕೊಡಗೇನಹಳ್ಳಿ ಟು ಗಿವ್ ಅ ಸ್ಪೀಚ್ ಆನ್ ಗ್ರಾಮರ್. ಸೆಂಟೆನ್ಸ್ ರಿಪೀಟ್ ಮಾಡು. I am going to Kodgenhalli to give a speech on grammar. ಆಯ್ತಾ? ನಿಮ್ಮ ಲಿಸ್ನಿಂಗ್ ಎಬಿಲಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಲಿಸನ್ ವೆಲ್. ಇಫ್ ಯು ಲಿಸನ್ ವೆಲ್, 85% ಆಫ್ ದ ವರ್ಕ್ ಈಸ್ ಓವರ್. ಒಂದು ಶಬ್ದವನ್ನು ರೆಕಾರ್ಡ್ ಆಗಬೇಕು, ದೆನ್ ಓನ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ಐ ಆಮ್ ಗೋಯಿಂಗ್ ಟು ಕೊಡಗೇನಹಳ್ಳಿ ಟು ಗಿವ್ ಅ ಸ್ಪೀಚ್ ಆನ್ ಗ್ರಾಮರ್. ಅಂಡರ್ ಐಡೆಂಟಿಫೈ ದ ಇನ್ಫಿನಿಟಿವ್ ಅಂತಾರೆ. ಇಲ್ಲಿ ಟು ಕೊಡಗೇನಹಳ್ಳಿ ಇದೆ, ಟು ಗಿವ್ ರೈಟ್. ಇಷ್ಟೇ ನೋಟ್ಸ್ ಮಾಡ್ಕೋಬೇಕು, ಇಲ್ಲ ರೆಕಾರ್ಡ್ ಇರುತ್ತೆ ಕೇಳಿಸ್ಕೋಬೇಕು, 20 ಸಾರಿ ಕೇಳಿಸ್ಕೋಬೇಕು, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಂಬರ್ಬೇಕು. ಆಗ ದೆನ್ ಓನ್ಲಿ ಯು ಕ್ಯಾನ್ ಬಿಕಮ್ ಪರ್ಫೆಕ್ಟ್. ಕಲ್ತಿದ್ದನ್ನು 4 ಜನಕ್ಕೆ ಹೇಳಬೇಕು, ದೆನ್ ಓನ್ಲಿ ಯು ಬಿಕಮ್ ಪರ್ಫೆಕ್ಟ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಇಷ್ಟೇ, ಎಷ್ಟೊತ್ತು ಹೇಳಿದ್ರು ಅಷ್ಟೇ. ಯಾವುದ್ರ ಬಗ್ಗೆ? ಎಸ್ ಸರ್. ಟು ಗಿವ್, ಇಲ್ಲಿ ಟು ಅನ್ನೋದೇನು? ಇನ್ಫಿನಿಟಿವ್ ಮಾರ್ಕರ್. ಇನ್ಫಿನಿಟಿವ್ ಮಾರ್ಕರ್. ಇದು ಹೋಗಿ ಹೇಳ್ಬೇಕು. ಯಾರು ಹೇಳ್ತೀಯಾ? 1ನೇ ಕ್ಲಾಸ್ 3ನೇ ಕ್ಲಾಸ್ ಹುಡುಗಿಗೆ ತೋರಿಸ್ಬೇಕು. ವಾಟ್ ಇಸ್ ದಿಸ್? ಇನ್ಫಿನಿಟಿವ್. ವಾಟ್ ಇಸ್ ಟು? ಇನ್ಫಿನಿಟಿವ್ ಮಾರ್ಕರ್. ಲೈಫಲ್ಲಿ ಮರಿ ಕೊಡುದು. ಓಕೆ. ಆಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಒಂದೇ ಪದ, ಅದು ಒಂದೊಂದು ಸಾರಿ ಒಂದು ಅರ್ಥ ಕೊಡ್ತದೆ, ಕನ್ನಡದಲ್ಲಾಗಲಿ ಇಂಗ್ಲೀಷ್ನಲ್ಲಾಗಲಿ. ಎಸ್, ಫಾರ್ ಎಕ್ಸಾಂಪಲ್, ಫೈನ್, FINE, ಫೈನ್. ಹೌ ಆರ್ ಯು? ಫೈನ್. ಹೇಗಿದ್ದೀರಾ ಅಂತ. ಐ ಆಮ್ ಫೈನ್. ಇದು ಅಬ್ಜೆಕ್ಟಿವ್. ಹೇಗಿದ್ದೀರಾ, ಹೇಗಿದ್ದಾನೆ, ಹೇಗಿದೆ ಅನ್ನೋದೇನು ಅಬ್ಜೆಕ್ಟಿವ್. ಹೇಗಿದೆ ಅಷ್ಟೇ, ವೆರಿ ಸಿಂಪಲ್. ಎಂಥದ್ದು ಹೇಗಿದೆ, ಎಂಥದ್ದು ಹೇಗಿದೆ. ಈ ಪ್ರಶ್ನೆಗೆ ಉತ್ತರ ಬಂದರೆ ಏನಂತೀವಿ? ಅಬ್ಜೆಕ್ಟಿವ್. ಏನು ಅಂತ ಪ್ರಶ್ನೆ ಕೇಳ್ತೀನಿ, ಏನಂತೀವಿ ಅದಕ್ಕೆ? ನೌನ್. ಏನಂತೀವಿ? ನೌನ್. ಈಗ ಏನಿದು? ವೆರಿ ಕೋಡ್. ಹಾಗಾದ್ರೆ ಅದು ನೌನ್. ಯಾರು ಅಂತೀವಿ? ನೌನ್. ಹೇಗಿದೆ ಅನ್ನೋದೆಲ್ಲ ಅಬ್ಜೆಕ್ಟಿವ್. ಫಾರ್ ಎಕ್ಸಾಂಪಲ್, ಹೌ ಆರ್ ಯು? ಫೈನ್. ಹೌ ಇಸ್ ದಟ್ ಬಾಯ್? ಇಂಟೆಲಿಜೆಂಟ್. ಹೌ ಇಸ್ ದಟ್ ಮ್ಯಾನ್? ವೈಸ್. ಇದೆಲ್ಲ ಅಬ್ಜೆಕ್ಟಿವ್ಸ್. ಹೇಗೆ ಹೇಗೆ ಅನ್ನೋದು. ಫೈನ್ ಅಂತ ಹೇಳ್ಬಿಟ್ಟೆ. ಐ ಆಮ್ ಫೈನ್, ಅಬ್ಜೆಕ್ಟಿವ್. ಐ ಪೇಯ್ಡ್ ದ ಫೈನ್. ಐ ಪೇಯ್ಡ್ ದ ಫೈನ್. ಏನಿದು? ಐ ಪೇಯ್ಡ್ ದ ಫೈನ್ ಅಂದರೆ, ಫೈನ್ ಅಂದ್ರೇನು ಈ ಸೆಂಟೆನ್ಸಲ್ಲಿ? ಐ ಪೇಯ್ಡ್ ದ ಫೈನ್. ಐ ಪೇಯ್ಡ್ 20 rupees ಫೈನ್. ಏನಿದು ಅರ್ಥ? ಏನು ಕಟ್ಟಿದೆ? ಫೈನ್. ಹಾಗಾದ್ರೆ ಏನಿದು? ನೌನ್. ಏನನ್ನ ಅಂತ ಪ್ರಶ್ನೆಗೆ ಉತ್ತರ ಬಂದರೆ ಅದೇನೇ ನೌನ್. ಅದು ಏನನ್ನ ಕಟ್ಟಿದ್ದು? ಹಾಗಾದ್ರೆ ಏನದು? ಒಂದು ಸೆಂಟೆನ್ಸ್ ಕೊಡ್ತಾರೆ. ಐ ಪೇಯ್ಡ್ ದ ಫೈನ್ ಯೆಸ್ಟರ್ಡೇ. ಫೈನ್ ಅಂಡರ್ಲೈನ್ ಮಾಡಿರ್ತಾರೆ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಎನ್ ಅಬ್ಜೆಕ್ಟಿವ್. ಬಿ ಅ ನೌನ್. ಸಿ ಅ ವರ್ಬ್. ಡಿ ಅ ಪ್ರಪೋಸಿಷನ್. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ನೌನ್. ಬುಕ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಬುಕ್ ಇದೆ. ವಾಟ್ ಇಸ್ ದಿಸ್? ಬುಕ್ ಅಂತ ಇಟ್ಕೊಳ್ಳಿ. ವಾಟ್ ಇಸ್ ದಿಸ್? ಇಟ್ಸ್ ಅ ಬುಕ್. ಹಿಯರ್ ದ ವರ್ಡ್ ಬುಕ್ ಈಸ್ ನೌನ್, ವರ್ಬ್, ಅಡ್ವರ್ಬ್, ಅಬ್ಜೆಕ್ಟಿವ್. ಯಾವ್ದು ಸರಿ? ನೌನ್. ಸರಿ ತಾನೆ? ನೆಕ್ಸ್ಟ್, ಬುಕ್ 3 tickets. ಬುಕ್ 3 tickets ಫಾರ್ ಯಾವುದೋ ಒಂದು ಹೊಸ ಸಿನಿಮಾ ಹೇಳಿ. ಫಾರ್ ಜೈಲರ್. ಬುಕ್ 3 tickets ಫಾರ್ ಜೈಲರ್. ಒಂದು ಸಿನಿಮಾ. ಬುಕ್ 3 tickets. ಇಲ್ಲಿ ಬುಕ್ ಅನ್ನೋದೇನು? ವರ್ಬ್. ಕೆಲಸ ಅದು, ಬುಕ್ ಮಾಡು ಅಂತ. ಇದು ಭಾಳ ಚಂದ. ಸಪೋಸ್ ಲವ್. ಐ ಲವ್ ಮೈ ಪೇರೆಂಟ್ಸ್. ಐ ಲವ್ ಮೈ ಪೇರೆಂಟ್ಸ್. ಐ ಲವ್ ಮೈ ಪೇರೆಂಟ್ಸ್. ಏನಿದು? ಪ್ರೀತಿಸ್ತೀನಿ.
ನಮ್ಮ ಅಪ್ಪ ಅಮ್ಮ ಅಂದರೆ ಪ್ರೀತಿಸ್ ವರ್ಬ್. ಇಟ್ಸ್ ಅ ವರ್ಬ್. ಇನ್ನೊಂದು ಸೆಂಟೆನ್ಸ್, ಇನ್ ದಿಸ್ ಸೆಂಟೆನ್ಸ್ ಲವ್ ಈಸ್ ಅ ವರ್ಬ್. ನೆಕ್ಸ್ಟ್ ಲವ್ ಮ್ಯಾರೇಜಸ್ ಆರ್ ಕಾಮನ್ ನೌಡೇಸ್. ಲವ್ ಮ್ಯಾರೇಜಸ್ ಆರ್ ಕಾಮನ್ ನೌಡೇಸ್. ಎಂಥ ಮ್ಯಾರೇಜು? ಹಾಗಾದ್ರೆ ಲವ್ ಅನ್ನೋದೇನು? ಅಬ್ಜೆಕ್ಟಿವ್. ಎಂಥದ್ದು ಅಂತ ಕೇಳಿದ್ದೀನಿ. ಎಂಥದ್ದು ಅಂತ ಬಂದ ಪ್ರಶ್ನೆಗೆ ಉತ್ತರ ಬಂದರೆ ಏನದು? ಅಬ್ಜೆಕ್ಟಿವ್. ನೆಕ್ಸ್ಟ್, ಶಟ್ಲ್ ಆಡ್ತಿರ್ತೀರ, ಏನು ಹೇಳು? ಎಸ್, ಲವ್ 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 ಏಟ್, ಲವ್ ಏಟ್. ಇಲ್ಲಿ ಲವ್ ಏಟ್ ಅಂಡರ್ಲೈನ್ ಮಾಡಿದ್ರಲ್ಲ. ಇನ್ ದಿಸ್ ಸೆಂಟೆನ್ಸ್ ಲವ್ ಈಸ್ ನೌನ್, ಪ್ರನೌನ್ ಈಗೆಲ್ಲ ಕೊಟ್ಬಿಡ್ತಾರೆ. ಲವ್ ಮೀನ್ಸ್ ಝೀರೋ. ಲವ್ ಮೀನ್ಸ್ ಝೀರೋ. ಇಟ್ಸ್ ಅ ನೌನ್. ಇಟ್ಸ್ ಅ ನೌನ್. ಇದೆಲ್ಲ ಇಟ್ಟಿರೋದು ನೀವು ಎಕ್ಸಾಮ್ ಪಾಸ್ ಆಗಲಿ ಅಂತ ಅಲ್ಲ. ಹೌ ಬೆಸ್ಟ್ ಯು ಕ್ಯಾನ್ ಯೂಸ್ ಲ್ಯಾಂಗ್ವೇಜ್ ಇನ್ ಯುವರ್ ಡೈಲಿ ಲೈಫ್, ಇದು ಉದ್ದೇಶ. ಇದಾಯಿತು, ಆಯಿತಾ? 11:40 ಆಯಿತು. ನಾನು ಆದಾಗ ನೀವು ನಾನು ಬೇರೆ ಸಮಯ ತಗೊಳ್ಳೋದೇ ಇಲ್ಲ. ನಾನು ಟೈಮ್ ಆಯಿತು ಪ್ಯಾಕಪ್. ನಾನು ಬರೋ ಟೈಮ್ ಬಂದುಬಿಟ್ಟಿದ್ದೀನಿ. ನಿಮ್ಮ ಟೈಮಿಗೆ ನಾನು ಬಿಟ್ಕೊಟ್ಬಿಟ್ಟು ತಗೊಂಡು ಬಿದ್ದಿದ್ದಾತು. ವಿದ್ಯಾರ್ಥಿಗಳಿಗೆ ಅಸಾಧಾರಣವಾದಂಥ ವಿಸ್ಡಮ್ ಇರಬೇಕು, ವಿವೇಕ. ನಾವೆಲ್ಲಿ ಕುಳಿತಿದ್ದೀವಿ, ಹೇಗಿರಬೇಕು. ಕೇಕೆ ಹಾಕೋದಕ್ಕೆ ನೀವು ಕಾಲೇಜಿಗೆ ಬರಬೇಕಾಗಿಲ್ಲ, ಸಿಳ್ಳೆ ಹಾಕೋಕ್ಕೆ ಕಾಲೇಜಿಗೆ ಬರಬೇಕಾಗಿಲ್ಲ. ಅದಕ್ಕೆ ಬೇರೆ ಜನ ಇರ್ತಾರೆ. ನಿಮ್ಮ ಗುಣ ಅಲ್ಲ ಅದು, ಅದಕ್ಕೆ ಬೇರೆ ಇದ್ದಾರೆ. ಶ್ರದ್ಧೆಯಿಂದ ಸರಿಯಾಗಿ ಕುಳಿತುಕೋಬೇಕು. ಇವನು ಯಾರು ಅಡ್ಡವನ ಇಲ್ಲರೆ ಅವನಿಗೆ ಯಾರೋ ಗ್ರಹಚಾರ ಬಿಡಿಸ್ತಿದ್ದೆ. ಇರಲಿ. ಎಸ್, ಐ ಆಮ್ ಕಮಿಂಗ್ ಟು ದ ಪಾಯಿಂಟ್. ಐ ಗಿವ್ ಯು 2 sentences. Let me know the meaning. I gave a book. I gave a book. I gave a book. That's one sentence. I was given a book. I gave a book. I was given a book. I gave a book. I was given a book. What is the difference in meaning? ಐ ಗೇವ್ ಅ ಬುಕ್ ಅಂದ್ರೇನು, ಐ ವಾಸ್ ಗಿವನ್ ಅ ಬುಕ್ ಅಂದರೆ ಏನು? ಟಕ್ ಅಂತ ಯಾರನ್ನು ಹೆಣ್ಮಕ್ಳು ಹೇಳ್ಬೇಕು. ಈ ಗಂಡು ಮಕ್ಳ ಬಗ್ಗೆ ನನ್ನ ಭರವಸೆ ಹೊರಟೋಗಿದೆ. ಹೇಳ್ತಾರೆ ಹೆಣ್ಮಕ್ಳು. ಇದಿಲ್ಲ ಸ್ಪೀಕರು ಇಲ್ಲ, ಮೈಕೆಲ್ಲ ಇಟ್ಬಿಟ್ಟೆ, ಕಳಿಸ್ಬಿಟ್ರಾ? ಬೇಕು ಈಗ ಇವ್ರಿಗೆ ತಾಮನಿ. ಐ ಗೇವ್ ಆ ಬುಕ್. ಐ ಗೇವ್ ಆ ಬುಕ್. I gave Past tense. Past tense, correct. Your answer is correct. I do agree. What is the meaning of it? Yaru? Raise your hand. Yaani? I gave a book. ಪುಸ್ತಕವನ್ನು ಕೊಟ್ಟಿದ್ದೆ ಅಂತ ಅಲ್ಲ, ಕೊಟ್ಟೆ. ನಾನು ನಿನ್ನ ಕೇಳಿಸ್ಕೊಂಡು ನಂದು ಅದೇ ಬಾಯಿ ಬಂದ್ಬಿಡ್ತು ನೋಡು. ಎಂಥ ಗ್ರಾಚಾರವ. ಐ ಗೇವ್ ಅ ಬುಕ್, ನಾನು ಪುಸ್ತಕವನ್ನು ಕೊಟ್ಟಿದ್ದೆ ಅಲ್ಲ, ಕೊಟ್ಟೆ. ನಾನು ಪುಸ್ತಕವನ್ನು ಕೊಟ್ಟೆ. ಐ ಸಾ ಹಿಮ್, ನೋಡಿದೆ. ಹಿ ಗೇವ್ ಮಿ ಅ ಬುಕ್, ನನಗೆ ಒಂದು ಪುಸ್ತಕವನ್ನು ಕೊಟ್ಟ. ಐ ಕ್ಲೀನ್ಡ್ ದ ರೂಮನ್ನು ಕ್ಲೀನ್ ಮಾಡಿದೆ. ಐ ವೆಂಟ್ ಟು ಬೆಂಗಳೂರಿಗೆ ಹೋದೆ. ಕೊಟ್ಟಿದ್ದೆ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಟೈಮ್ ಇಲ್ಲ ಅದು ಹೇಳೋಕ್ಕೆ. ಐ ಗೇವ್ ಎ ಬುಕ್ ಅಂದರೆ ನಾನು ಒಂದು ಪುಸ್ತಕವನ್ನು ಕೊಟ್ಟೆ. ಗುಡ್. ಐ ವಾಸ್ ಗಿವನ್ ಅ ಬುಕ್. ಐ ವಾಸ್ ಗಿವನ್ ಅ ಬುಕ್ ಹಂಗಂದ್ರೆ ಏನು? ಏನೋ ಒಂದು ತಪ್ಪು ಹೇಳ್ಕೋಬೇಡಿ, ಸಾಧ್ಯವಾದ ಯೋಚನೆ ಮಾಡಿ. ಐ ವಾಸ್ ಗಿವನ್ ಅ ಬುಕ್. ಐ ವಾಸ್ ಗಿವನ್ ಅ ಬುಕ್. ಬೇಗ ಐ ವಾಸ್ ಗಿವನ್ ಅ ಬುಕ್ ಹೇಳ್ರಿ. ಹೆಣ್ಮಕ್ಳಿಗೆ ಕೊಡಿ ಇವಲಿ. ಐ ವಾಸ್ ಗಿವನ್ ಅ ಬುಕ್. ಇದು ಇಟ್ಟಿರೋದು ಎಕ್ಸಾಮ್ 1 ಮಾರ್ಕ್ಗೆ ಅಂತ ಅಲ್ಲ, ಫಾರ್ ಯುವರ್ ಲೈಫ್. ಫಾರ್ ಯುವರ್ ಲೈಫ್. ನಾನು ಬುಕ್ಕನ್ನು ಕೊಟ್ಟಿದ್ದೆ. ಬಿಡಿ, ತಿರ್ಗಾದ ಹೇಳ್ದ ಅವನು. ಬಿಡಿ, ಕೇಳಿಸ್ಕೊಬೇಡಿ. ಐ ವಾಸ್ ಗಿವನ್ ಎ ಬುಕ್ ಅಂದರೆ ನನಗೆ ಕೊಡಲಾಯಿತು. ನನಗೆ ಕೊಡಲಾಯಿತು. ಐ ಟುಕ್ ಹಿಮ್ ಟು ಮಧುಗಿರಿ. ಅವನನ್ನು ಮಧುಗಿರಿಗೆ ಕರೆಕೊಂಡು ಹೋದೆ. ಐ ವಾಸ್ ಟೇಕನ್ ಟು ಮಧುಗಿರಿ. ನನ್ನನ್ನೇ ಕರೆದುಕೊಂಡು
ಹೋಗಲಾಯಿತು. ಐ ಆಸ್ಕ್ಡ್ ಎ ಕ್ವಶನ್, ನಾನು ಪ್ರಶ್ನೆಯನ್ನು ಕೇಳಿದೆ. ಐ ವಾಸ್ ಆಸ್ಕ್ಡ್ ಅ ಕ್ವಶನ್, ನನ್ನನ್ನೇ ಪ್ರಶ್ನೆ ಕೇಳಲಾಯಿತು. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಐ ಪ್ರಿಪೇರ್ಡ್ ದಿಸ್ ಕ್ವಶನ್ ಪೇಪರ್, ನಾನು ಈ ಕ್ವಶನ್ ನಾನು ಪ್ರಿಪೇರ್ ಮಾಡಿದೆ. ಐ ವಾಸ್ ಪ್ರಿಪೇರ್ಡ್ ಅಂದರೆ ನನ್ನನ್ನೇ ಎಕ್ಸಾಮಿಗೆ ಪ್ರಿಪೇರ್ ಮಾಡಿದರು. ಇದು ಪ್ಯಾಸಿವ್ ವಾಯ್ಸ್ನ ಅರ್ಥ. ನಿಮ್ಮ SLCಯಲ್ಲಿ ಎಲ್ಲ ಕಡೆ ಪ್ಯಾಸಿವ್ ವಾಯ್ಸ್ ಇದೆ, ಒಂದು ಕಡೆಯಿಂದ ಇದೆ ನೋಡ್ಕೊಳ್ಳಿ. ಪ್ಯಾಸಿವ್ ವಾಯ್ಸ್ ಇಟ್ಟಿರೋದು 1 ಮಾರ್ಕ್ ಎಲ್ಲ. ಇಡೀ ಪಾಠ ಓದುವಾಗ ಯಾವ್ಯಾವ ಸಂದರ್ಭದಲ್ಲಿ ಇದನ್ನ ಹೇಗೆ ಹೌ ಬೆಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ವೆಲ್, ದಟ್ ಇಸ್ ದ ಆಬ್ಜೆಕ್ಟಿವ್, ನಾಟ್ ಜಸ್ಟ್ ಫಾರ್ 1 ಮಾರ್ಕ್. ಇದು 1 ಮಾರ್ಕ್ ಅಲ್ಲ, 100 ಮಾರ್ಕ್ಗೆ ಅಂತ ತಿಳ್ಕೊಳ್ಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಯೂಸ್ ದ ಲ್ಯಾಂಗ್ವೇಜ್ ವೆಲ್, perfectly well, perfectly correct, and we can understand well. If you don't know the meaning of these things, you can't understand anything. ಇದು ಒಂದು. ಯಾಕೆ ನಾನು ಆಗಲೇ ಇದು ಹೇಳಿದೆ ನಿಮಗೆ ಹೇಳಿದರೆ, ಯಾವುದು ನಿಮ್ಮ ಸೇಮ್ ವರ್ಡ್ಸ್ ಯೂಸ್ಡ್ ಆಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಫೈನ್ ಅಂದರೆ ನೌನು ಆಗುತ್ತೆ, ಅಬ್ಜೆಕ್ಟಿವ್ ಆಗುತ್ತೆ. ಉದಾಹರಣೆಗೆ SLCಯಲ್ಲಿ ಒಂದಿದೆ, ಲೇ ಅಂತ ಎಲ್ಲ ಒಂದು ಪದ ಇದೆ, LAY, LAY. ಅವನಲ್ಲಿ ಮಲ್ಕೊಂಬಿಡ್ತಾನೆ, ಹಿ ಲೇ ಅಂಡರ್ ಎ ಬೆಂಚ್, ಸರಿ ತಾನೆ? ಲೇ ಅಂದ್ರೆ ಅರ್ಥ ಏನು? ಮಲ್ಕೊಂಡ. ಅದರ ಪ್ರೆಸೆಂಟ್ ಟೆನ್ಸ್ ಏನು? LIE, ಲೇ, ಲೈ, ಲೇ, ಲೈನ್. ಹಾಗಾದ್ರೆ ಇನ್ನೊಂದು ಲೇ ಇದೆ, LAY. ಲೇ ಅಂದರೆ ಫೌಂಡೇಶನ್ ಸ್ಟೋನ್ ಇಡುವುದು, ಅಂದರೆ ಶಂಕುಸ್ಥಾಪನೆ ಮಾಡುವುದು. ಈ ಲೇಡ್ ದ ಅದು ಪಾಸ್ಟ್ ಟೆನ್ಸು ಲೇಯ್ಡು. LAYಗೆ ಪಾಸ್ಟ್ ಟೆನ್ಸ್ ಏನು? LAID. LIEಗೆ ಪಾಸ್ಟ್ ಟೆನ್ಸು LAY. Why I am telling all these things, this preparation. Before entering the class, you should be familiar with each and every word in that particular lesson. ನೀವು ಅಡುಗೆ ಮಾಡೋದಕ್ಕೆ ಮೊದಲು ತರಕಾರಿ ಯಾವ ರೀತಿ ಸಿದ್ಧಪಡಿಸ್ಕೊಳ್ತೀರೋ ಹಾಗೆಯೇ ಕ್ಲಾಸ್ ಶುರು ಆಗೋಕ್ಕೆ ಮೊದಲು ಅದರಲ್ಲಿರುವಂಥ ಪ್ರತಿಯೊಂದು ಲ್ಯಾಂಗ್ವೇಜ್ ಫಂಕ್ಷನ್ನು, ಅದರ ಟೆನ್ಸಸ್ಸು ಮತ್ತು ಮೀನಿಂಗ್ಸ್ ಗೊತ್ತಿದ್ರೆ ಮಾತ್ರ ನಾವು ಆ ಪಾಠವನ್ನು ತೆಗಿಬೇಕು ಅಥವಾ ಪಾಠ ಮಾಡಬೇಕು ಅಥವಾ ಪಾಠ ಓದಬೇಕು. ಅದರ್ವೈಸ್ ಇಟ್ಸ್ ಎ ಮಿಯರ್ ವೇಸ್ಟ್. ಏನೋ ಗಟ್ ಮಾಡ್ತೀವಿ, ಪಾಸ್ ಮಾಡ್ತೀವಿ, SLC ಓದ್ತೀವಿ, ಹೋಗ್ತಾ ಇರ್ತೀವಿ. ಸರ್ಟಿಫಿಕೇಟ್ಸ್ ಆರ್ ವಿತ್ ಅಸ್ ಬಟ್ ನಾಟ್ ದ ನಾಲೆಡ್ಜ್. ನಮ್ಗೆ ಏನು ಬೇಕು? ನಾಲೆಡ್ಜ್. ಇಫ್ ಯು ಹ್ಯಾವ್ ನಾಲೆಡ್ಜ್ ಯು ಕ್ಯಾನ್ ಆನ್ಸರ್ ಎನಿಥಿಂಗ್. ಅದರ್ವೈಸ್ ಯು ಹ್ಯಾವ್ ಟು ಬೈ ಹಾರ್ಟ್. ಬೈ ಹಾರ್ಟಿಂಗ್ ಈಸ್ ದ ಹೋಪ್ಲೆಸ್ ಥಿಂಗ್. ಬೈ ಹಾರ್ಟ್ ಯಾವುದಂದ್ರೆ ಅರ್ಥ ಮಾಡ್ಕೊಳ್ಳೋರು ಸ್ವಲ್ಪ ಕಷ್ಟಪಡಬೇಕು, ಆಮೇಲೆ ರಿಜಿಸ್ಟರ್ ಆಗುತ್ತೆ. ರೈಟ್? ಸೊ ಪ್ಯಾಸಿವ್ ವಾಯ್ಸ್ ಅಂದರೆ ಗೊತ್ತಾಯ್ತಾ? ಗೊತ್ತಾಗಿಲ್ಲ, ಸುಮ್ಮನೆ ಹೇಳಿದ್ದೀನಿ ಅಷ್ಟೇ. ಇಷ್ಟು ಬೇಗ ಹೆಂಗೆ ಗೊತ್ತಾಗುತ್ತೆ? ಅವನೇನು ಕೊಟ್ಟಿದ್ದ ಅಂದ, ಅದು ಹೇಳ್ಬಿಡ್ತೀನಿ, ನಿನ್ನೆ ಮಾಡ್ತೀಯಾ? ಟೆನ್ಸಸ್ಸು ಅದು ಇದೆ ನಿಮಗೆ. ಐ ಗೇವ್ ಅ ಬುಕ್. ಐ ಗೇವ್ ಆ ಬುಕ್. ಪುಸ್ತಕವನ್ನು ಕೊಟ್ಟಿದ್ದೆ ಅನ್ನೋದಕ್ಕೆ ಐ ಹ್ಯಾಡ್ ಗಿವನ್ ಅ ಬುಕ್. ಐ ಹ್ಯಾಡ್ ಗಿವನ್ ಅ ಬುಕ್. ಹ್ಯಾಡ್ ಬಂದ್ರೆ ಮಾತ್ರ ಕೊಟ್ಟಿದ್ದೆ. ಈ ಹ್ಯಾಡ್ ಕಮ್ ಎಸ್ಟರ್ಡೇ, ನೆನ್ನೆ ಬಂದಿದ್ದ. ಐ ಹ್ಯಾಡ್ ಬ್ರಾಟ್ ಚಪಾತಿ. ಐ ಹ್ಯಾಡ್ ಬ್ರಾಟ್ ಚಪಾತಿ ಅಂದರೆ ಚಪಾತಿಯನ್ನು ತಂದಿದ್ದೆ. ಹಾಗಾದರೆ ಪಾಸ್ಟ್ ಪರ್ಫೆಕ್ಟ್ ಅಂದಿಷ್ಟೇ ಅರ್ಥ. 2 ಕೆಲಸ ಮುಗ್ದಿರಬೇಕು. ಎಷ್ಟು ಕೆಲಸ ಮುಗ್ದಿರಬೇಕು? ಒಂದು, ಆ 2ರಲ್ಲಿ ಮೊದಲನೇದೇ ಪಾಸ್ಟ್ ಪರ್ಫೆಕ್ಟು. ಎಷ್ಟು ಕೆಲಸ ಆಗಿರಬೇಕು? ಅದರಲ್ಲಿ ಮೊದಲನೇದು ನಾನು ಚಪಾತಿ ತಂದಿದ್ದೆ ಅನ್ಬೇಕಾದ್ರೆ ಎಷ್ಟು ಕೆಲಸ ಆಗಿದ್ದಾವೆ? ಒಂದು, ಇನ್ನೊಂದು, 2 ಕೆಲಸ. ಅದ್ರ ಮೊದಲನೇದು ಪಾಸ್ಟ್ ಪರ್ಫೆಕ್ಟ್. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಸಾಯಂಕಾಲ 5 ಗಂಟೆ ಮನೆ, ಯು ಗೋ ಹೋಮ್ ಅಟ್ 5 o'clock. ಯು ಗೋ ಹೋಮ್ ಅಟ್ 5 o'clock. ನೀವು 5 ಗಂಟೆಗೆ ಮನೆಗೆ ಹೋಗ್ತೀರಾ. 4:55 ಕೇವಲ 5 ನಿಮಿಷದ ಮೊದಲು ನಿಮ್ಮ ಫ್ರೆಂಡು ಮನೆಗೆ ಬಂದು ನಿನ್ನ ಕೇಳ್ಕೊಂಡು ಮನೆಗೆ ವಾಪಸ್ ಹೊರಟೋಗಿರ್ತಾನೆ. ನಿಮ್ಮಮ್ಮ ಕೇಳ್ತಾರೆ, ಅಯ್ಯೋ ರವಿ ಬಂದಿದ್ದ ಕಣೋ. ರವಿ ಬಂದಿದ್ದ ಅಂದರೆ ಯಾವ ಟೆನ್ಸು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಕೊಟ್ಟಿದ್ದ, ಬಂದಿದ್ದ, ಹೋಗಿದ್ದ, ಕುಂತಿದ್ದ, ತಂದಿದ್ದ. ಬಂದಿದ್ದ ಅನ್ಬೇಕಾದ್ರೆ ನಿಧಾನೋ ಇಲ್ವೋ? ಬಂದಿದ್ದ ಅನ್ಬೇಕಾದ್ರೆ ನಿಧಾನೋ ಇಲ್ವೋ? ವಾಪಸ್ಸಲ್ಲೇ ಎಷ್ಟು ಕೆಲಸ ಆಗಿದ್ದಾವೆ? ಒಂದು, ಇನ್ನೊಂದು. ದಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಕಡ್ಡಾಯವಾಗಿ ಹ್ಯಾಡ್ ಇರಲೇಬೇಕು. ಏನಿರಬೇಕು? ಹ್ಯಾಡ್ ಇರಲೇ.
ಇಟ್ಸ್ ಕಾಲ್ಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಒಂದು ಸಮ್ಮರ್ ವೆಕೇಷನ್ ಬಂತು ಅಂದರೆ ಒಂದು ಭಾಷೆ ಕಲಿಯೋಕ್ಕೆ ಅಂತ ರಿಸರ್ವ್ ಮಾಡಬೇಕು. ಯು ಹ್ಯಾವ್ ಟು ರಿಸರ್ವ್ ಒನ್ ಸಮ್ಮರ್ ವೆಕೇಷನ್ ಫಾರ್ ಒನ್ ಲ್ಯಾಂಗ್ವೇಜ್. ವಿದಿನ್ 5-6 years ಯು ಕ್ಯಾನ್ ಲರ್ನ್ 4 to 5 ಲ್ಯಾಂಗ್ವೇಜಸ್. ಈ ವರ್ಕಿಂಗ್ ಡೇಸಲ್ಲಿ ನೀವು ಲ್ಯಾಂಗ್ವೇಜ್ ಕಲಿಯೋಕೆ ಏನಾಗುತ್ತೆ ಅಂದರೆ ಫಸ್ಟ್ ಪೀರಿಯಡು ಇಂಗ್ಲೀಷ್ ಬರ್ತದೆ, ಸೆಕೆಂಡ್ ಪೀರಿಯಡ್ ಕನ್ನಡ, ಥರ್ಡ್ ಪೀರಿಯಡ್ ಮ್ಯಾಥಮೆಟಿಕ್ಸು, ಫೋರ್ತ್ ಪೀರಿಯಡ್ ಸೈನ್ಸು, ಹಿಂದಿ, ಎಷ್ಟು ಮಿಕ್ಸ್ ಆಗುತ್ತೆ. ಆ ಥರ ಮಾಡಿ 12 ನಿಲ್ಲಿಸ್ಬೋದಾ? ಇಷ್ಟು ಹೇಳ್ತಾ ನಾನು 10 ಕಾನ್ಸೆಪ್ಟ್ಸ್ ಇಟ್ಕೊಂಡ್ಬಂದಿದ್ದೆ, ಅದರಲ್ಲಿ ನಾನು 40% ಮುಗಿಸಿದ್ದೀನಿ. ಅಲ್ಲಿಗೆ ನಾನು ಕಂಪ್ಲೀಟ್ ಅಲ್ಲ, ನನಗೂ ನಿಮಗೂ ಏನು ವ್ಯತ್ಯಾಸ ಇಲ್ಲ. ಆದರೆ 9:00 ಶುರುವಾಗಿದ್ದೆಲ್ಲ ಕಂಪ್ಲೀಟ್ ಮಾಡ್ಬೋದಾಯಿತು. ಏನೇ ನೀವು ಬಿ ಅಟೆಂಟಿವ್, ಬಿ ಸೀರಿಯಸ್, ಫೋಕಸ್ಡ್. ಹಿಂಗೆ ತಿರುಗಬಾರ್ದು. ಕಣ್ಣಿಗಿದ್ರೆ ಅದೇ ಓದೋದು, ಬರೆಯೋದು, ಧ್ಯಾನ. ಆ್ಯಂಡ್ ಲಿಸನ್ ವಾಲ್. ನಿಮ್ಮ ಎಷ್ಟು ಪಾಠ ಮಾಡಿದ್ದು ಅವ್ರಿಗೆ ಈ ಶಬ್ದ ಹೇಳ್ಬೇಕಾದ್ರೆ ಹೀಗೆ ನಿಂತಿದ್ರು ಅನ್ನೋಷ್ಟು ಮಟ್ಟಿಗೆ ನಿಮ್ಗೆ ರಿಜಿಸ್ಟರ್ ಆಗಿರಬೇಕು. ಈ ಲೈನ್ ಹೇಳುವಾಗ ನಮ್ಮ ಮಾಸ್ಟ್ರು ಫೇಸ್ ಇದೇ ರೀತಿ ಇತ್ತು ಅನ್ನುವಷ್ಟು ನೆನಪಿನ ಶಕ್ತಿ ಇದ್ದರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಇಲ್ಲದೇ ಹೋದರೆ ನೀವು ತಲೆ ಕೆಳಗೆ ಮಾಡ್ಕೊಂಡು 100 ವರ್ಷ ನಿಂತ್ಕೊಂಡ್ರು ಏನೂ ಆಗಲ್ಲ. ಸಿ, ಮಧುಗಿರಿ ಈಸ್ ಎ ಡ್ರೌಟ್ ಅಫೆಕ್ಟೆಡ್ ಏರಿಯಾ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಸಮೃದ್ಧವಾದ ಜಾಗ ಅಲ್ಲ, ಗುಬ್ಬಿ ತಾಲೂಕಲ್ಲ. ಅಲ್ಲೆಲ್ಲ ಯಥೇಚ್ಛವಾಗಿ ಅಡಿಕೆ ತೋಟ, ತೆಂಗಿನ ಕೋಟ, ಹೇಮಾವತಿ ಇದು ಸಮೃದ್ಧವಾಗಿದೆ. ಹೋದರೂ ವರ್ಷಕ್ಕೆ ಅವರು 20 ಲಕ್ಷ ಸಂಬಳ ದುಡ್ಡು ಬರುತ್ತೆ. ಬಟ್ ದಿಸ್ ಡ್ರೌಟ್ ಅಫೆಕ್ಟೆಡ್ ಏರಿಯಾ ಯು ಹ್ಯಾವ್ ಟು ಡಿಪೆಂಡ್ ಅಪಾನ್ ಎಜುಕೇಷನ್. ಎಜುಕೇಷನ್ ಈಸ್ ದ ಓನ್ಲಿ ಮೀನ್ಸ್ ಫಾರ್ ಯುವರ್ ಸಕ್ಸಸ್, ಫಾರ್ ಯುವರ್ ಫ್ಯೂಚರ್. ಕೀಪ್ ಇಟ್ ಇನ್ ಮೈಂಡ್. ಒಬ್ಬ ಎಜುಕೇಷನ್ ಬಂದ ಅಂದರೆ ಅವನ ಇಡೀ ನೆಕ್ಸ್ಟ್ ತಲೆಮಾರುಗಳು ಸುರಕ್ಷಿತವಾಗಿರ್ತಾರೆ. ಸಣ್ಣ ಮಕ್ಕಳಿದ್ದೀರಿ, ನಿಮ್ಗೆ ಇನ್ನೂ ಅದು ಜಿಚ್ಚಿಗೆ ತಲೆಗೆ ಹೋಗಲಾರ್ದು. ಆದರೆ ಒಂದು ವಿಷಯ ಇಟ್ಕೊಳ್ಳಿ, ಯು ಆರ್ ಆಲ್ ಸ್ಮಾಲ್ ಚಿಲ್ಡ್ರನ್. ಇನ್ನು SLC ಒಳಗಿದ್ದೀರಾ, ಬಾರ ಹೋಗುವಂಥವ್ರು ನಿಮ್ಮೂರಾಗೆ, ನಿಮ್ಮ ಮಾಸ್ಟ್ರುಗಳು ಬಾರ ಹೋಗುವಂತಾರೆ. ಸಹಜ ಅದು. ಯಾಕಂದ್ರೆ ನಾವೇನೀಗ SLC ಹುಡುಗರು. ಇನ್ನು 6 ವರ್ಷಗಳ ನಂತರ 7 ವರ್ಷಗಳ ಬನ್ನಿ ಸಾರ್ ಅನ್ನೋ ಹಾಗಾಗಬೇಕು. ಹಾಗಾಗಬೇಕು ಅಂದರೆ ನೀವು ಡಾಕ್ಟ್ರು, ಇಂಜಿನಿಯರು, ಅಧಿಕಾರಿನೂ ಆದರೆ ಏನಂತಾರೆ, ಆ ರೀತಿಯ ಒಂದು ಸ್ಥಾನಮಾನ ನಿಮಗೆ ಸಿಗಲಿ. ಇಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ನಿಸರ್ಗ ಜ್ಞಾನ ಮಂದಿರಕ್ಕೆ, ಇವ್ರಿಗೆ ಕೈ ಜೋಡಿಸಿದಂಥ ವಿಜಯ ಕರ್ನಾಟಕಕ್ಕೆ, ಎಲ್ಲ ಸ್ನೇಹಿತರಿಗೆ ಈ ಮಧ್ಯೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದೀನಿ. ನಾನು ಸುಮ್ಮನೆ ಏನು ಬರೆಯೋದು ಇಲ್ಲ, ಓದೋದು ಇಲ್ಲ, ಮೊದಲೇ ಹೇಳ್ಬಿಡ್ತೀನಿ. ಹಿಂಗೆ ಪೆನ್ ಇಟ್ಟೆ ಅಂದರೆ ಅದು 100 ಜನಕ್ಕೆ, 1000 ಜನಕ್ಕೆ, 1,00,000 ಜನಕ್ಕೆ ಅನುಕೂಲ ಆದರೆ ಒಂದು ಪುಸ್ತಕ ಬರೆದಿನಿ, ಕನ್ನಡ ಲರ್ನ್ ಆ್ಯಂಡ್ ಟೀಚಿಂಗ್. 1,81,000 ಕಾಪಿ ಆಗಿದೆ. ಈ ವಾರದಲ್ಲಿ ಇನ್ನೊಂದು 1,000 ರೂಪಾಯಿ, 1,82,000 30ನೇ ಪ್ರಿಂಟ್ ಬರುತ್ತೆ. ಆ ಪುಸ್ತಕ ಇಟ್ಕೊಂಡ್ರೆ ಯಾವ ಮೇಷ್ಟ್ರು ಬೇಡ, ನಿಮಗೇನು ಅರ್ಥ. ಮೇಷ್ಟ್ರುಗಳು ಓದ್ಬಿಟ್ಟಿದ್ರಂತೂ ಇಷ್ಟೊತ್ತು ನೀವೆಲ್ಲ ಇಂಗ್ಲೀಷ್ ಕಲಿತಿದ್ರಿ, ಅವ್ರಿಗೂ ಬೇಕಾಷ್ಟು ಕೆಲಸಗಳು ಹತ್ರ, ಹೀಗಾಗಿ ಅವರು ಓದೋಕ್ಕಾಗಿಲ್ಲ. ಅದೇ ರೀತಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ. ಯಾರೂ ಓದಿಲ್ಲ, ನಾನು ಇಷ್ಟೊತ್ತಿ ಮಾಸ್ಟ್ರುಗಳು ಕೊಂಡ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ಆ ಪುಸ್ತಕವನ್ನು ಓದಬೇಕು, ಸಂದರ್ಭಕ್ಕೆ ತಕ್ಕನೆ ಅರ್ಥಪೂರ್ಣವಾಗಿ ಮಾತನಾಡಬೇಕು. ಸುಮ್ಮನೆ ತೌಡು ಕುಟ್ಟೋದಲ್ಲ, ಸುಮ್ಮನೆ ಏನೇನೋ ಮಾತನಾಡ್ಬಿಡೋದು, ಸಂದರ್ಭಕ್ಕೆ ಏನೋ ಔಚಿತ್ಯಪೂರ್ಣವಾಗಿಲ್ಲದೆ. ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಜಸ್ಟ್ 4 topics. One is language functions, next one is same word uses parts of speech, next infinitives and tenses. Right? If possible, I teach all the topics in detail some other day and it can be recorded. You are very lucky. ಎಂಥ ಅದೃಷ್ಟವಂತರು ನೀವು ಅಂದರೆ ಎಲ್ಲವೂ ಕೂಡ ಅಂಗೈನಲ್ಲಿ ಸಿಗುತ್ತೆ. ಅಂಥ ಕಾಲದಲ್ಲಿದ್ದೀರ, ಅದನ್ನ ಸರಿಯಾಗಿ ಬಳಸ್ಕೋಬೇಕು ನೀವು ಅಷ್ಟೇ ಅಂತ. ಇನ್ನೊಂದು ಸಾರಿ ಬರ್ತೀನಿ ಇದೇ ಸ್ಕೂಲ್ಗೆ, ಅವಾಗ ರೆಕಾರ್ಡ್ ಮಾಡಿಕೊಡ್ತಾರೆ. ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್, ಬಟ್ ಬಿ ಸೀರಿಯಸ್. ಅಲ್ಲೊಬ್ಬ ಪಾಠ ನಿಂತ್ಕೊಂಡಿದ್ದಾರೆ, ಸಣ್ಣ ಮಗು ಇರಲಿ, ಅಟೆಂಟಿವ್ ಆಗಿರಬೇಕು. ನೀವು ಬಂದಿರೋದಿಲ್ಲಿ ಒಂದೊಂದು ಕ್ಷಣವನ್ನು ಕೂಡ ಬಳಸ್ಕೊಳ್ಳೋಕ್ಕೆ, ಅಂಥ ಅಮೂಲ್ಯವಾದ ಕ್ಷಣಗಳು ನಿಮ್ಗಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ 2025 ಮತ್ತು 26ನೇ ಸಾಲಿನ SLC ಪರೀಕ್ಷೆ ಪೂರ್ವಸಿದ್ಧತಾ ಕಾರ್ಯಾಗಾರ ಪ್ರತಿ ವರ್ಷದಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಸಾಲಲ್ಲೂ ಕೂಡ ಇದೇ ಜಾಗದಲ್ಲೇ ಕೂಡ ಮಾಡಿದ್ವಿ, ಜನವರಿ ತಿಂಗಳಲ್ಲೇ ಮಾಡಿದ್ವಿ, ನೆನಪಿದೆ. ಅದೇ ಪ್ರಕಾರ ಈ ಬಾರಿಯೂ ಕೂಡ ಮಾಡಬೇಕು ಅಂತ ಹೇಳಿ
ಅದನ್ನು ಭಾಳ ಚೆನ್ನಾಗಿ ಮಕ್ಕಳಿಗೆ ಮಾಡಬೇಕು ಅಂತ ಹೇಳಿ ಶಿವಣ್ಣ ಇಂದ್ವಾಡಿ ಸರ್, ಕೊಳ್ಳೇಗಾಲ ತಾಲೂಕು, ನಿವೃತ್ತ ಅಧ್ಯಾಪಕರು, ಕೊಳ್ಳೇಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ಅಲ್ಲಿಂದ ಹೇಳಿ ನಿನ್ನೆಯಿಂದನೇ ಕೂಡ ಅವ್ರ ಜೊತೆ ಸಂಪರ್ಕವನ್ನು ಕಲ್ಪಿಸ್ಕೊಂಡು ಈ ತಿಂಗಳಿಂದನೂ ಕೂಡ ಮಕ್ಕಳಿಗೆ ಅದ್ಭುತವಾದಂಥ ಭಾಷಣಕಾರರವರು, ಅದ್ಭುತವಾಗಿ ಮಾತನಾಡಬೇಕು ಮತ್ತು ಮಕ್ಕಳಿಗೆ ಮೋಟಿವೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಈಗ ಪ್ರಾರಂಭ ಮಾಡ್ತಾರೆ. ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ, ಮತ್ತು ಇದಾದ ನಂತರ ಈರಪ್ಪ ಮಹಾಲಿಂಗಪುರ ಅಂತೇಳಿ ನಾವು ನೋಡಿದ್ದೇವೆ, ಸಾಕಷ್ಟು ಸಾಹಿತ್ಯಗಳ ರಚನೆ ಇವೆಲ್ಲ ಕೂಡ. ಅವರು ಕೂಡ ಕನ್ನಡ ಅಧ್ಯಾಪಕರು. ಮಾಗಡಿ ರಸ್ತೆ ಸರ್ಕಾರಿ ಪ್ರೌಢಶಾಲೆ ಮಾಗಡಿ ರಸ್ತೆ ಅಲ್ಲಿ ಕೂಡ ಈಗ ಕನ್ನಡ ಅಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಮಧ್ಯಾಹ್ನದ ಅವಧಿನಲ್ಲಿ ನಿಮ್ಮನ್ನು ಕುರಿತು ಮೋಟಿವೇಟ್ಗಳನ್ನು ಮಾಡಲಿಕ್ಕೆ, ಸ್ಫೂರ್ತಿದಾಯಕ ನುಡಿಗಳನ್ನು ಮಾಡಲಿಕ್ಕೆ ಕೂಡ ಬಂದಿದ್ದಾರೆ. ಅವರಿಗೆ ನಾವು ಹೆಚ್ಚು ಮಾತನಾಡೋಕೆ ಹೋಗೋದು ಬೇಡ, ಸಮಯ ವ್ಯರ್ಥ ಮಾಡೋಕೆ ಹೋಗೋದು ಬೇಡ. ಹಾಗಾಗಿ ನಾವು ನೇರವಾಗಿ ಶಿವಣ್ಣ ಇಂದ್ವಾಡಿ ಸರ್ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀವಿ. ಹಾಗಾಗಿ ಅವರು ಪ್ರಾರಂಭಿಸಬೇಕು ಅಂತ ಹೇಳಿ ಕೇಳ್ಕೊತೇನೆ.